அஸ்மத்குருப்யோ நமஹ. வேதமுடன் ஆழ்வார்கர் அருளி செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர குபாத்த போதம் தத்பாதயுக்ம சரசீருஹ பிருங்கராஜம் த்ரையந்தயுக்ம ருதபூரி பரிஷ்ரமம் தம் ஸ்ரீரங்கலக்ஷ்மணமுனிம் சரணம் பிரபத்யே. ராமானுஜதயாபாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமுன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनगिरितटी सुप्तमुद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. रोचेष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. அன்னவயல் புதுவை ஆண்டாளரங்கற்கு பன்ன திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை. பூமாலை சூடிக் கொடுத்தாளை சொல்லு சூடிக் கொடுத்த சுடற்படியே தொல்பாவை பாடியளவல்ல பல்வளையாய் நாடினி வேங்கடவர்க்கு என்னை விதியினை மாத்தம் நாம் கடவா வண்ணமே நல்கும். कृष्णा नी बेगने बारो कृष्णा नी बेगने बारो कृष्णा नी बेगने बारो बेगने बारो ಮುಖವನ್ನು ತೋರೋ ಬೇಗನೆ ಬಾರೋ ಮುಖವನ್ನು ತೋರೋ ಬೇಗನೆ ಬಾರೋ ಮುಖವನ್ನು ತೋ ಕೃಷ್ಣ ನೀ ಬೇಗನೆ ಬಾರೋ. ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿದ ತಾಯಿಗೆ ಬಾಯಲ್ಲಿ ಜಗವನ್ನು ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಕೃಷ್ಣ. ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ. ಕೃಷ್ಣ ನೀ ಬೇಗನೆ ಬಾರೋ ಬಾರೋ ಬಾರೋ. ಕೃಷ್ಣ ಬಂದಾಯಿತು. ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರ ಲೋಕೋದ್ಧಾರಕ್ಕಾಗಿ ಎಷ್ಟೋ ಅವತಾರಗಳನ್ನು ಮಾಡಿದ್ದಾನೆ. ಇವತ್ತಿನ ಪಾಶುರದಲ್ಲಿ ನಾವು ಕೃಷ್ಣನ ಜನನವನ್ನು ಆಲಿಸೋಣ. ನಿನ್ನೆ ಪದ್ಯದಲ್ಲಿ ಆಂಡಾಳ್ 3 ಯುಗಗಳ ವಿಭವ ಅವತಾರವನ್ನು ನಮಗೆ ತಿಳಿಸಿದ್ದಾಳೆ. ತ್ರಿವಿಕ್ರಮ ಅವತಾರ, ರಾಮ ಅವತಾರ ಮತ್ತು ಕೃಷ್ಣ ಅವತಾರ ನೋಡಿದೆ. ನಿನ್ನೆ ಪಾಶುರದಲ್ಲಿ ಗೋಪಿಕೆಯರು ಏನು ಮಾಡಿದ್ರು? ಭಗವಂತನಿಗೆ ಮಂಗಳಾಶಾಸನ ಮಾಡಿದ್ರು. ಅವತ್ತು ಯಾರೂ ಮಾಡಿಲ್ಲ, ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ವಿ ಅಂತ ಆಂಡಾಳ್ ಮತ್ತು ಗೋಪಿಕೆಯರೆಲ್ಲ ಮಾಡಿದ್ದಾರೆ. ಅವನ ದಿವ್ಯ ಪಾದಗಳಿಗೂ ಆಶ್ರಿತ ರಕ್ಷಣಾ ಕಾರ್ಯಕ್ಕೂ ಕಲ್ಯಾಣ ಗುಣಗಳಿಗೂ ಅವನ ಕೈಯಲ್ಲಿರೋ ವೇಲಾಯುಧಕ್ಕೂ ಅಷ್ಟಕ್ಕೂ ಮಂಗಳಾಶಾಸನ ಮಾಡಿದರು. ಇವತ್ತಿನ ಪಾಶುರದಲ್ಲಿ ಕೈಂಕರ್ಯ ಪುರುಷಾರ್ಥವನ್ನು ಕರುಣಿಸಬೇಕೆಂದು ಪರಮಾತ್ಮನ ಪ್ರಾರ್ಥಿಸ್ತಾ ಇದ್ದಾರೆ. ಉನ್ನೈ ಅರುತ್ತಿತ್ತು ಒಂದೋಂ ಅಂದರೆ ನಿನ್ನನ್ನೇ ಪರಮ ಪ್ರಯೋಜನವಾಗಿ ಹೊಂದಿ ನಿನಗೆ ಕೈಂಕರ್ಯ ಮಾಡಲು ಬಂದಿದ್ದೇವೆ. ಅದೇ ನಮಗೆ ಪರಮ ಪುರುಷಾರ್ಥ. ನೀನೇ ನಮ್ಮ ಪಾಪಗಳನ್ನು ಹೋಗಲಾಡಿಸಿ ಆ ಪುರುಷಾರ್ಥವನ್ನು ನಮಗೆ ಕೃಪೆ ಮಾಡಿ ಅನುಭವಿಸಬೇಕು ಅಂತ ಕೇಳೋದು ಇವತ್ತಿನ ಪಾಸುರ. ಈಗ ಪಾಸುರ ನೋಡೋಣ.
ஒருத்தி மகனாய் பிறந்து ஓர் இரவில் ஒருத்தி மகனாய் ஒளித்து வளர தரிக்கிலானாகித்தான் தீங்கு நினைந்த கருத்தை பிழைப்பித்து கஞ்சன் வயிற்றில் நெருப்பென்ன நின்று நெடுமாலே உன்னை அறுத்தித்து வந்தோம் பறை தெருதியாகில் திருத்தக்க செல்வமும் சேவகமும் யாம் பாடி வருத்தமும் தீர்ந்து மகிழ்ந்து ஏலோர் எம்பாவாய். ಒರುತ್ತಿ ಮಗನಾಯ್ ಪಿರಂದೆ, ನೀನು ದೇವಕಿ ಅಂತ ಹೇಳುವ ಒಬ್ಬಳಿಗೆ ಮಗನಾಗಿ ಹುಟ್ಟಿದೆ. ಇದೇನಿದು ಒರುತ್ತಿ ಅಂದರೆ ಒಬ್ಬಳು ಅಂತ, ಒಬ್ಬಳು ಅಂತ ಹೇಳ್ತಾ ಇರಲಿಲ್ಲ ಆಂಡಾಳ್, ಎಲ್ಲರೂ ಯಾರೋ ಒಬ್ಳಿಗೆ ತಾನೇ ಹುಟ್ಟಬೇಕು ಅವ್ರ ತಾಯಿಗೆ. ಆ ಥರ ಯಾಕೆ ಇಲ್ಲಿ ಹೇಳ್ತಾ ಇದ್ದ ಅಂದರೆ ಇಲ್ಲಿರೋ ಒರುತ್ತಿ ಅನ್ನೋದು ಒಬ್ಬಳು ಅಂತ ಅರ್ಥ ಇಲ್ವಂತೆ. ಈ ಒರುತ್ತಿ ಶಬ್ದಕ್ಕೇ ಒಂದು ಸ್ಪೆಷಲ್ ಮೀನಿಂಗ್ ಇದೆ. ಅದೇನು ಅಂತ ಹೇಳಿದ್ರೆ ದೇವಿಗೆ ಈ ಥರ ಇನ್ನೊಬ್ಬಳು ಈ ಥರ ಇಲ್ಲ ಅಂತ ಅರ್ಥ. ಹಂಗಂದರೆ ಇಂಗ್ಲೀಷಲ್ಲಿ ಯುನೀಕ್, ಶಿ ಈಸ್ ಯುನೀಕ್ ಆ್ಯಂಡ್ ದ ಒನ್ ಆ್ಯಂಡ್ ದ ಓನ್ಲಿ ಒನ್ ದೇವಕಿ, ಅದಕ್ಕೋಸ್ಕರ ಒರುತ್ತಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ. ದೇವಕಿ ಕೃಷ್ಣನನ್ನೇ ತನ್ನ ಹೊಟ್ಟೆಯಲ್ಲಿ ಹೊತ್ತವಳು, ಆ ಭಾಗ್ಯ ದೇವಕಿಗೆ ತಾನೇ ಸಿಕ್ತು. ಆದ್ದರಿಂದ ಒರುತ್ತಿ ಅಂತ ಹೇಳಿದರೆ ಇದು ಸ್ಪೆಷಲ್ ಆಗಿದೆ, ಒಬ್ಬಳು ಅಂತಲ್ಲ ಅಂತ ಇಲ್ಲಿ ನಾವು ನೋಡಬೇಕಂತೆ. ಒಬ್ಬಳ ಮಗನಾಗಿ ಜನಿಸಿ ಒರುತ್ತಿ ಮಗನಾಗಿ ಪಿರಂದು ಓರ್ ಇರವಿಲ್, ಒಂದೇ ರಾತ್ರಿಯಲ್ಲಿ. ಇಲ್ಲಿ ನೋಡಿ, ಇದು ಒಂದು ರಾತ್ರಿ ಕೂಡ ಯುನೀಕ್ ಅಂತ, ಇದೆಲ್ಲ ಯುನೀಕೇ ಬರುತ್ತೆ ಇವತ್ತು. ರಾತ್ರಿನೂ ಒಂದು ಯುನೀಕ್, ಏಕೆಂದರೆ ಅದು ಶ್ರಾವಣ ತಿಂಗಳು, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಅಂತ ಒಳ್ಳೆ ದಿವಸ. ಆ ರಾತ್ರಿ ಸಮಯದಲ್ಲಿ ಓನ್ಲಿ 4 people, 4 ಜನ ಮಾತ್ರ ಇದ್ದಿದ್ರಂತೆ. ಆ ರಾತ್ರಿ ಕೃಷ್ಣ ಹುಟ್ಟಿದ ರಾತ್ರಿಲಿ 4 ಜನ ಮಾತ್ರ ಇದ್ದಿದ್ರು. ಯಾರು ಅಂದರೆ ವಸುದೇವ, ದೇವಕಿ, ಕೃಷ್ಣ ಮತ್ತು ಗೋಕುಲದಲ್ಲಿ ಯಶೋದೆ, ಆಗ್ತಾನೆ ಜನಿಸಿರುವ ಹೆಣ್ಣು ಮಗಳು ಯೋಗಮಾಯ ಅಂತಿದೆ. ಆ ಒಂದು ರಾತ್ರಿಯಲ್ಲಿ ಒರುತ್ತಿ ಮಗನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತ್ತು ಒಳರ. ಕೃಷ್ಣನ ಸಾಕು ತಾಯಿ ಯಾರು? ಯಶೋದೆ. ಅವಳು ಒಂದು ಗ್ರೇಟ್ ಯುನೀಕ್ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಚೂರು ಡೌಟ್ ಇಲ್ಲದೆ ಅವಳು ಯುನೀಕು. ಯಾಕೆಂದರೆ ಅವಳೇ ಅಲ್ವಾ ಎಲ್ಲ ಕೃಷ್ಣ ಲೀಲೆಗಳನ್ನು ಅನುಭವಿಸಿದ್ದು, ಬೇರೆ ಯಾರಿಲ್ಲೋ. ಇವನು ದೇವಕಿ ಹೆತ್ತರೂ ಕೂಡ ಅವಳಿಗೆ ಇದು ಭಾಗ್ಯ ಸಿಗಲ್ಲ. ಅದರಿಂದ ಅವಳೇ ಯುನೀಕ್ ಅಂತ ಹೇಳ್ತಾರೆ. ನೀನು ಬಚ್ಚಿಟ್ಕೊಂಡು ಬೆಳೆದಿಲ್ಲ ಕೃಷ್ಣ, ಇದೇನು ಕಂಸನಿಂದ ಭಯಾನ ಅಂತ ಯಾರು ಕೇಳಿದರೆ ಅದೇನಾಗತ್ತಂದರೆ ಈ ಚತುರ್ಯುಗದ ಬಿಗ್ಗೆಸ್ಟ್ ಜೋಕ್ ಆಗಿಬಿಡತ್ತಂತೆ. ಆ ಥರ ಯಾರು ನೆನೆಸ್ಕೊಳ್ಳೋ ಆಗೋಂಗಿಲ್ಲ ಅಂತೇಳಿ ಹೇಳ್ತಾರೆ. ಆ ಥರ ಇಲ್ಲವೇ ಇಲ್ಲ. ಮತ್ತು ಯಾತಕ್ಕೆ ಗೋಕುಲಕ್ಕೆ ಓಡಿ ಬಂದ ಕೃಷ್ಣ ರಾತ್ರಿ ಅಂತ ಹೇಳಿದರೆ, ನಮ್ಮೆಲ್ಲರಿಗೂ ಗೋಪಿಕೆಗಳಿಗೂ ಅನುಗ್ರಹ ಮಾಡಲು ಕೃಷ್ಣನು ಆಯರ್ಪಾಡಿಗೆ ಬಂದ ಅಂತೇಳಿ. ಕೃಷ್ಣ ಇಲ್ಲಿ ಬಂದು ಬಚ್ಚಿಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಕೃಷ್ಣ ಯಶೋದೆಯ ಮಗನಾಗಿ ಆನಂದವಾಗಿ ಬೆಳೆಯುತ್ತಿದ್ದ. ಅದು ಕಂಸನಿಗೆ ಸಹಿಸಕ್ಕೆ ಆಗಲಿಲ್ಲ. ಈಗ ಒರುತ್ತಿ ಮಗನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತು ಒಳರೆ. ಅದರಿಂದ ಈಗ ಕೃಷ್ಣ ಜನನ ಮತ್ತು ಹೆಂಗೆ ಯಾವ ಇದರಿಂದ ಅಲ್ಲಿ ಹೋಗ್ಬಿಟ್ಟು ಬಂದು ಗೋಕುಲಕ್ಕೆ ಹೋದ್ರು ಅದನ್ನ ಈಗ ನೋಡೋಣ. ನಮಗೆ ಗೊತ್ತಿರೋದು ಎಷ್ಟೋ ಅವತಾರಗಳು ದೇವರು ಮಾಡಿದ್ದಾರೆ, ಆದರೆ ಪ್ರಾಮುಖ್ಯವಾಗಿರೋದು ದಶಾವತಾರ ಅನ್ನೋದು. ಆ ದಶಾವತಾರದಲ್ಲಿ ಶ್ರೀರಾಮ ಮತ್ತು ಕೃಷ್ಣ ಅವತಾರಗಳನ್ನು ಪೂರ್ಣ ಅವತಾರ ಅಂತ ಹೇಳ್ತೀವಿ. ರಾಮಾವತಾರದಲ್ಲಿ ಪ್ರಮುಖವಾಗಿ ಭಗವಂತ ಮನುಷ್ಯನಾಗೇ ತೋರಿಸ್ಕೊಂಡ, ಆದರೆ ಕೃಷ್ಣಾವತಾರದಲ್ಲಿ ಫುಲ್ಲಾಗಿ ದೇವರಂತಲೇ ಕಾಣಿಸ್ಕೊಂಡ. ನೋಡೋಕ್ಕೆ ಮಾತ್ರ ಮನುಷ್ಯ ಅಷ್ಟೇ. ಅದು ಅವರು ಮಾಡಿದ ಲೀಲೆಗಳು ಒಂದಲ್ಲ ಎರಡಲ್ಲ. ಉದಾಹರಣೆಗೆ 7 ವರ್ಷದ ಬಾಲಕ ಗೋವರ್ಧನ ಪರ್ವತವನ್ನು ಎತ್ತುವುದು, ಕಾಳಿಂಗ ನರ್ತನ ಮಾಡುವುದು, ರಾಸಕ್ರೀಡೆಯಲ್ಲಿ 2 ಗೋಪಿಗಳ ನಡುವೆ ಕೃಷ್ಣ, 2 ಕೃಷ್ಣ 1 ಗೋಪಿ, ಈ ಥರ ಎಷ್ಟೋ ಮಾಡಿದ್ದಾನೆ. ಒಂದೇ ರಾತ್ರಿ ದ್ವಾರಕಾ ನಗರ ಸ್ಥಾಪನೆ ಮಾಡ್ದ. ಈ ಥರ ಎಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಹಾಡಲ್ಲಿ ಹೇಳಿದ್ನಲ್ಲ, ಯಶೋದೆಗೆ ತನ್ನ ಬಾಯಿನೊಳಗೆ ಇಡೀ ವಿಶ್ವವನ್ನೇ ತೋರಿಸಿದವನು ನಮ್ಮ ಕೃಷ್ಣ. ಅದರಿಂದ ಇದೆಲ್ಲ ಮನುಷ್ಯರಿಂದ ಸಾಧ್ಯ ಆಗಿಲ್ಲ. ಅದರಿಂದ ಕೃಷ್ಣ ಒಂದು ಭಗವಂತನೇ ಇರಬೇಕು ಅಂತ ನಮ್ಮೆಲ್ಲರಿಗೂ ಇವಾಗ ಒಂದು ಐಡಿಯಾ ಬಂದುಬಿಡ್ತು. ಅದಕ್ಕೋಸ್ಕರನೇ ಅವನು ಹುಟ್ಟಿದ ತಕ್ಷಣ ತಮ್ಮ ಅದ್ಭುತಂ ಬಾಲಕಂ ಅಂತ ಹೇಳಿದ್ರಂತೆ. ಅವನು ಅದ್ಭುತವಾದ ಬಾಲಕ. ಅದು ಯಾತಕ್ಕೆ ಅದ್ಭುತ ಅನ್ನೋದು ಇವಾಗ ನಾವು ನೋಡೋಣ. ಈಗ ಭಾಗವತದಲ್ಲಿ ದಶಮ ಸ್ಕಂದ ಮತ್ತು ಏಕಾದಶ ಸ್ಕಂದ 2 10 ಮತ್ತು 11ನೇ ಸ್ಕಂದಗಳೇ ಇರೋದೆಲ್ಲ ಬಿಗ್ಗೆಸ್ಟು ಫುಲ್ ಭಾಗವತದಲ್ಲೇ. ಅವೆರಡು ಏನು ಹೇಳ್ತಾ ಇದೆ ಅಂದರೆ ಕೃಷ್ಣನ ಲೀಲೆ ಮತ್ತು ಉದ್ಧವ ಗೀತೆಯನ್ನು ಹೇಳ್ತಾ ಇದೆ. நம்மாழ்வார் ಕೃಷ್ಣಾವತಾರದ ಪ್ರಯೋಜನವನ್ನು ಹೀಗೆ ಹೇಳುತ್ತಾರೆ. கேட்பார்கள் ಕೇಶವನ್ ಕೀರ್ತಿ ಅಲ್ಲಾಲ್ மற்றும் ಕೇರ್ಪರೋ. ಕೇಳೋರು ಕೃಷ್ಣನ ಕೀರ್ತಿ ಬಿಟ್ಟು ಬೇರೆ ಏನು ಕೇಳೋದಿಲ್ಲ ಅಂಥೇಳಿ ನಮ್ಮಾಳ್ವಾರು ಹೇಳ್ತಾರೆ. ಈಗ ಭೂಮಿ ತಾಯಿಗೆ ಭೂಮಿ ಭಾರ ಅಂತ ಶುರುವಾಯ್ತಂತೆ ಮನಸ್ಸಲ್ಲಿ. ಯಾತಕ್ಕಿದೆ? ಭಗವಂತನ ಹತ್ರ ಹೋಗ್ಬಿಟ್ಟು ಶರಣಾಗತಿ ಮಾಡ್ತಾಳೆ, ನನಗೆ ಈ ಭೂಮಿ ಭಾರನ ತಾಳಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭಗವಂತನ ಹತ್ರ ಮೊರೆ ಇಟ್ಟ ತಕ್ಷಣ ಅವಳು ಏನು ಮಾಡಿದ್ರು, ಭೂಮಿ ತಾಯಿ ಅಂದ್ರೆ ನಾವು ನೋಡಿದ್ದೀವಿ, ನಮ್ಮ ಅಣ್ಣಾಳು ಭೂಮಿ ತಾಯಿದು ಇದೇನೆ ಅವತಾರ ಅಂತೇಳಿ. ಭೂಮಿ ತಾಯಿ ಅಂದರೆ ಕ್ಷಮೆಯ ಪೃಥ್ವಿ ಸಮಹ,
ಅಂದರೆ ಕ್ಷಮೆಗೆ ಯಾರು ಉದಾಹರಣೆ ಅಂತೇಳಿ ತಾಳ್ಮೆಗೆ ಭೂಮಿ ತಾಯಿನೇ. ಅವಳಿಗೆ ಇವಾಗ ಒಂದು ಭಾರ ಆಗಬಾರ್ದು, ಇನ್ನೊಂದು ಅವಳು ಬೇಜಾರಾಗ್ಬಿಡ್ತು, ಅದಕ್ಕೋಸ್ಕರ ಅಲ್ಲಿ ಓದ್ಲಂತೆ. ಯಾವಾಗ ಅವಳಿಗೆ ಭಾರ ಆಗುತ್ತೆ? ಭೂಮಿ ಭಾರ ಆಗುತ್ತೆ. ಭೂಮಿ ಖಂಡಿತ ಅವಳಿಗೆ ಆಗಲ್ಲ, ಆದರೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಭೂಮಿಗೆ ಭಾರ ಆಗುತ್ತೆ ಅಂದರೆ ಯಾರು ನಾರಾಯಣನನ್ನು ನಿಂದಿಸುವವರು ಅಥವಾ ಗೋವಿಂದ ನಾಮ ಹೇಳೋದಿಲ್ವೋ, ಅಧರ್ಮ ಜಾಸ್ತಿ ಆಗಿದೆ, ಪಾಪದ ಕೆಲಸ ಜಾಸ್ತಿ ಆದರೆ ಆವಾಗ ಭೂಮಿ ತಾಯಿಗೆ ಭಾರ ಅನ್ಸುತ್ತಂತೆ. ಈಗ ಭಾರ ಅನಿಸಿದ್ರೆ ಇವೆಲ್ಲ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ಪೆರಿಯಾಳ್ವಾರ್ ಹೇಳ್ತಾರೆ, ನರಕ ನಾಶனை நாவில் கொண்டு அழையாத மானிட ஜாதியர் பெருகு நீரும் ஒடுக்கும் கூரையும் ಪಾವಂ ಶೈದನ ಕೊಲೋ. ಹಾಗಂದರೆ ಯಾರು ನಾರಾಯಣ ನಾಮವನ್ನು ಹೇಳುವುದಿಲ್ಲವೋ ಅಂಥವರು ಉಡುವ ಬಟ್ಟೆ, ಕುಡಿಯುವ ನೀರು ಅವೆಲ್ಲ ಕೂಡ ಪಾಪ ಮಾಡಿದೆ ಅಂತೇಳಿ. ನೋಡಿ, ಟೆಲ್ ಮಿ ಯುವರ್ ಫ್ರೆಂಡ್ಸ್ ಎಲ್ ಯು ಯಾರ್ ಅನ್ನೋ ಥರ ನಮ್ಮ ಸಹವಾಸ ದೋಷ ಈ ಬಟ್ಟೆಗಳಿಗೂ ಬಂದುಬಿಡುತ್ತೆ ಅಂತ ಮಾಡೋರು ಹೇಳ್ತಾರೆ. ಕುಡಿಯೋ ಬಟ್ಟೆ, ನೀರು ಎಲ್ಲನೂ ಪಾಪಿ ಆದರೆ ಅದಕ್ಕೂ ಪಾಪ ಅಟ್ಕೊಂಡ್ಬಿಡತ್ತೆ ಅಂತೇಳಿ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ತುಂಬ ಕಷ್ಟ ಆಗ್ಬಿಟ್ಟಿದೆ, ಈಗ ಏನಾದ್ರು ಮಾಡಬೇಕು ಅಂತೇಳಿ ದೇವ್ರ ಹತ್ರ ಬಂದು ಕೇಳಿದ್ರು. ಅದೇನೆ ಯದಾ ಯದೇಹ ಧರ್ಮಸ್ಯ ಕ್ಷಯೋ ವಿರುದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶ ಆತ್ಮಾನಂ ಸೃಜತೆ ಹರಿಹಿ. ಪ್ರಪಂಚದಲ್ಲಿ ಯಾವಾಗ ಧರ್ಮಕ್ಕೆ ಕಷ್ಟವಾಗ್ತದೆ, ಪಾಪದ ಅಭಿವೃದ್ಧಿ ಆಗ್ತಾ ಇರುತ್ತೋ ಅವಾಗೆಲ್ಲ ಸರ್ವಶಕ್ತನಾದ ಭಗವಂತ ಶ್ರೀಹರಿಯು ಅವತರಿಸುವನು ಅಂತ ಹೇಳಿದೆ. ಇದೇನು ನಮಗೆಲ್ಲ ಗೊತ್ತಿಲ್ಲ, ಭಗವದ್ಗೀತೆಯಲ್ಲಿರೋ ಶ್ಲೋಕ ಇದು. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಅಲ್ಲಿ ತಿಳಿಸಿ. ಅದೇನೇ ಅದ್ರದ್ದು ಸಮಸ್ತ ದೇವತೆಗಳು ಹೋದ್ರಿಂದ ಕ್ಷೀರಾಬ್ದಿಗೆ ಹೋಗ್ಬಿಟ್ಟು ದೇವರಿಗೆ ಶರಣಾಗತಿ ಮಾಡ್ತಾರೆ. ಆ ದೇವರು ಪ್ರಜಾಪತಿ ಬ್ರಹ್ಮನಿಗೆ ಹೇಳ್ತಾರಂತೆ, ಆಯ್ತು ನಾನು ಅವತಾರ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಡಿಕ್ಲೇರ್ ಮಾಡಿಬಿಟ್ರು ಬ್ರಹ್ಮ ಹತ್ರ. ಅವಾಗ ಹೇಳಿದ್ರಂತೆ, ಆ ಸಮಯದಲ್ಲಿ ಎಲ್ಲ ದೇವತೆಗಳನ್ನು ಅವರವರ ಅಂಶವಾಗಿ ಅವರು ಅವತಾರ ಮಾಡಬೇಕು, ನೀವು ಹೇಳಿಬಿಡು ಅಂತೇಳಿ ಹೇಳಿಬಿಟ್ರಂತೆ. ಓಕೆ ಅಂತ ಬ್ರಹ್ಮ ಮುಂದೆ ಎಲ್ಲರಿಗೂ ಹೇಳಾಯಿತು. ಭೂಮಿದಾಗೂ ಹೇಳ್ತಾನೆ, ನೋಡಮ್ಮ ನಿನ್ನ ಕಷ್ಟನ ಭಗವಂತ ಕಾಪಾಡ್ತೀನಿ ಅಂತ ಹೇಳಾಯಿತು, ಅವ್ರು ಅವತಾರ ಮಾಡ್ತಾ ಇದ್ದೀರಂತೆ. ಈ ಕನ್ವೇಡ್ ಕಮ್ಯುನಿಕೇಷನ್ ಟು ಆಲ್ ಕನ್ಸರ್ನ್. ಆ ಕೆಲಸ ಬ್ರಹ್ಮ ಮಾಡಾಯಿತು. ಜಾನೇ ದೀನದಶಾಂ ಅಹಂ ದಿವಿಷದಾಂ ಭೂಮೇಶ್ಚ ಭೀಮೈರ್ನೃಪೈಃ ತಕ್ಷೇಪಾಯ ಭವಾಮಿ ಯಾದವ ಕುಲೇಶೋ ಅಹಂ ಸಮಗ್ರಾತ್ಮನ. ಉಗ್ರಸೇನ ಭೋಜ ದೇಶದ ರಾಜ, ಆ ದೇಶದ ರಾಜಧಾನಿ ಮಥುರಾ. ಉಗ್ರಸೇನ ಮಗನೇ ಕಂಸ. ಆ ಕಂಸನೇ ಅಸುರ, ಇದರಲ್ಲಿ ಅಸುರ ವಂಶದಲ್ಲಿ ಬಂದಿರೋನು. ಶೂರಸೇನ ಪುತ್ರ ವಸುದೇವ, ದೇವಕ ಪುತ್ರ ಮಹಾರಾಜನ ಪುತ್ರಿ ದೇವಕಿ. ಮಥುರೆಯಲ್ಲಿ ಇವಾಗ ದೇವಕಿ ಮತ್ತು ವಸುದೇವರಿಗೆ ಮದುವೆ ಆಯಿತು. ಮದುವೆ ಆಗಿದ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿ ಪ್ರೊಸೆಷನ್ ಕರ್ಕೊಂಡು ಹೋಗ್ತಾರಲ್ಲ, ಆ ಥರ ಆ ಕಾಲದಲ್ಲಿ ಇತ್ತು. ವಧು ಮತ್ತು ವರ ಇಬ್ಬರನ್ನು ಒಂದು ರಥ ರೆಡಿ ಮಾಡಿ ಆ ರಥದಲ್ಲಿ ಕೂಡ್ಸ್ಕೊಂಡು ಹೋಗ್ತಾರಂತೆ. ಆ ರಥಕ್ಕೆ ಯಾರು ಸಾರಥಿ? ಆ ರಥಕ್ಕೆ ಸಾರಥಿ ಯಾರು ಅಂತ ಹೇಳಿದ್ರೆ ನಮ್ಮ ಕಂಸನೇ ಸಾರಥಿ ಆಗ್ಬಿಟ್ಟ. ಕಂಸ ಯಾತಕ್ಕೆ ಇಲ್ಲಿ ಬಂದ ಅಂದರೆ, ಕಂಸ ಯಾರು? ದೇವಕಿಗೆ ಅಣ್ಣ. ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಇತ್ತಂತೆ, ಅದನ್ನು ನಾನೇ ಸಾರಥಿ ಆಗ್ತೀನಿ ಅಂತೇಳಿ ಅವನು ಸಾರಥಿ. ರಥ ರೆಡಿ ಆಯಿತು, ಅವರಿಬ್ಬರು ಒಳಗೆ ಕೂತ್ಕೊಂಡಿದ್ದಾರೆ, ಹೊರಡ್ತಾ ಇದ್ದಾರೆ. ರಥ ಸಾಗ್ತಾ ಇತ್ತು. ಹೋಗ್ತಾ ಇರುವ ಸಡನ್ನಾಗಿ ಒಂದು ಜಾಗದಲ್ಲಿ ಒಂದು ಅಶರೀರವಾಣಿ ಕೇಳಿಸ್ತಂತೆ, ಆಕಾಶವಾಣಿ ಕೇಳಿಸ್ತಂತೆ. ಅದೇನು ಹೇಳಿತು? ಪತಿ ಪ್ರಗ್ರಹಿಣಂ ಕಂಸಂ ಆಭಾಷ್ಯಾಹ ಅಶರೀರ ವಾಕ್ ಅಸ್ಯಾಸ್ತ್ವಾವಂ ಅಷ್ಟಮೋ ಗರ್ಭೋ ಹಂತ್ಯ ಯಾಂ ವಹಸೆ ಅಬುಧ. ಇದರಲ್ಲಿ ಮುಗಿಸುವಾಗ ಅಬುಧ ಅಂತ ಹೇಳಿದೆ. ಅಬುಧ ಅಂತ ಹೇಳೋದಂದರೆ ಮುಟ್ಟಾಳಂತ, ಮೂಢ ಅಂತ ಅರ್ಥ. ಯಾರೋ ಅವ್ನಿಗೆ ಹಿಂಗೆ ಆ ಥರ ಈ ವರ್ಡ್ ಬಂದಿದ್ದ ತಕ್ಷಣ ಎಲ್ಲಿ ಸುತ್ತ ನೋಡಿದಂತೆ, ಯಾರು ಒಬ್ಬರೇ, ಅದು ಕಂಸ ಒಬ್ಬನೇ. ಅದರಿಂದ ಅವ್ನಿಗೆ ಅವ್ನು ಮುಟ್ಟಾಳಂತ ಅವ್ನು ಗೊತ್ತಾಗ್ಬಿಟ್ಟು ನೋಡಿದಂತೆ. ನೋಡಿದ ಮೇಲೆ ಈ ಆಕಾಶವಾಣಿ ಏನು ಹೇಳ್ತಾ ಇದೆ ಅಂತ ಹೇಳಿದೆ ಅಂದರೆ, ಇದ್ರದ್ದು ಏನು ಹೇಳುತ್ತೆ ಅಂದರೆ, ನೀನು ಕರೆದುಕೊಂಡು ಹೋಗ್ತಿರೋ ಯಾರಿದ್ದಾಳೋ ಅವಳ ಗರ್ಭದಲ್ಲಿ ಹುಟ್ಟುವ 8ನೇ ಮಗು ನಿನ್ನನ್ನು ಕೊಲ್ಲುವುದು ಅಂತ ಹೇಳಿಬಿಡ್ತು ಆ ಶರೀರವಾಣಿ. ಇಮಿಡಿಯೇಟಾಗಿ ಏನಾಯಿತು, ನಮ್ಮ ಕಂಸನಿಗೆ ಭಯ ಆಗೋಯ್ತು. ಇಮ್ಮಿಡಿಯೇಟಾಗಿ ಅಷ್ಟೇ ತಾನೆ, ಹಸುರನಿಗೇನು, ಹಸುರ ವಂಶ ಬೇರೆ. ಮಥುರದಲ್ಲೇ ನಮಗೆಲ್ಲ ಕೋಪ ಬರುತ್ತೆ ಹೇಳಿದ್ರೆ, ಅವ್ನಿಗಂತೂ ಕೋಪ ಕೈಲೇ ಕಾಯ್ತಾ ಇತ್ತು. ಸಡನ್ನಾಗಿ ಅವ್ನ ಕೈಲೇ ಕೂದಲು ಹಿಡ್ಕೊಂಡ್ಬಿಟ್ಟು ಕೈಯಿಂದ ಖಡ್ಗ ತೆಗೆದಂತೆ. ತಗೊಂಡ್ಬಿಟ್ಟು ಶಿರಚ್ಛೇದ ಮಾಡ್ತೀನಿ ಅಂತ ಶುರು ಮಾಡಿಬಿಟ್ಟ. ಆ ಸಮಯದಲ್ಲಿ ವಸುದೇವರಿದಾರಲ್ಲ, ಅವ್ರು ಬಹಳ ಕೂಲ್. ಅವ್ರು ಏನು ಮಾಡಿದ್ರೆ ಯೋಚನೆ ಮಾಡ್ತಾರೆ, ಕೂಲಾಗಿ ಯೋಚನೆ ಮಾಡಿಬಿಟ್ಟು ಕಂಸನಿಗೆ ಹೇಳ್ತಾರೆ, ನೋಡಪ್ಪ ಈ ಥರ ಮಾಡ್ತಾ ಇರೋದು ಸರಿ ಇಲ್ಲ, ಯುವರ್ ಆ್ಯಟಿಟ್ಯೂಡ್ ಇಸ್ ನಾಟ್ ಗುಡ್ ಅಂತಂತೆ. ಯಾಕೆ ಹೇಳೋದಂದರೆ ಅಪಾರ ಅವ್ರಿಗೇನಂದರೆ ಕಂಸನಿಗೆ ಇವ್ರ ಮೇಲೆ ತುಂಬ ಗೌರವ ಇತ್ತು. ನಮ್ಮ ವಸುದೇವ್ರ ಮೇಲೆ ಅಷ್ಟು ಗೌರವ ಇತ್ತು. ಅದರಲ್ಲಿ ಆ ಸಮಯದಲ್ಲಿ ಕಂಸನಿಗೆ ಏನನ್ನು ಹೇಳಿ ಆರಂಭಿಸ್ತಾರೋ ಎಲ್ಲ ಕಂಸ ಶ್ರದ್ಧೆಯಿಂದ ಕೇಳ್ತಾ ಇದ್ದಂತೆ. ಏನು ಹೇಳಿದ್ರು ಅಂದರೆ, ನೋಡಪ್ಪ ಮೊದಲಿಗೆ ಸ್ತ್ರೀ ಹತ್ಯೆ ಮಾಡೋದು ಪಾಪ, ನೀನು ಮಾಡ್ತಾ ಇದ್ದೀಯಾ,
ಎರಡನೇದಾಗಿ ಅದು ಮದುವೆ ದಿನ ಮಾಡ್ತಾ ಇದೆಯಾ, ಮೂರನೇದಾಗಿ ಸ್ವಂತ ತಂಗಿಗೋಸ್ಕರ ದೇವಕಿನ ಹತ್ಯೆ ಮಾಡೋದು ದೊಡ್ಡ ಪಾಪ ಇದು ಅಂತ ಹೇಳುತ್ತೆ. ಈ ಥರ ನೀನು ಹತ್ಯೆ ಮಾಡಲು ಹೋಗ್ತಾ ಇದೆಯಲ್ಲ ಅಂತ ಈ ವಸುದೇವರು ಕೇಳ್ತಾರಂತೆ. ಹಂಗೆ ಹೇಳ್ಕೊಂಡು ಹೋಗ್ತಾರೋ ಅವನು ಕೇಳ್ತಾ ಇದ್ದ. ಆಮೇಲೆ ಹೇಳ್ತಾನಂತೆ, ಕಂಸ ನಿನ್ನ ಮೃತ್ಯು ಖಚಿತ. ಯಾರೆಲ್ಲ ಇವರು ಉಪದೇಶ ಹೇಳ್ತಾ ಇದ್ದಾರೆ, ನಿನ್ನ ಮೃತ್ಯು ಖಚಿತ. ಯಾರೆಲ್ಲ ಹುಟ್ಟುತ್ತಾರೋ ಅವ್ರು ಸಾವು ಖಂಡಿತ. ನಾವು ಹುಟ್ಟಿ ಭೂಮಿಗೆ ಬರೋ ದಿವಸನೇ ವಾಪಸ್ ಹೋಗ್ತೀವಿ ಗೊತ್ತು, ರಿಟರ್ನ್ ಟಿಕೆಟ್ ಜೊತೆಗೆ ಬಂದಿದ್ದೀವಿ. ಏನಪ್ಪ ಅಂದರೆ ರಿಟರ್ನ್ ಟಿಕೆಟ್ ಡೇಟ್ ಗೊತ್ತಿಲ್ಲ ಅಷ್ಟೇ ಅಂತ ಹೇಳಿದಂತೆ. ಆಮೇಲೆ ಏನಂತೆ, ಸರಿ ಒಂದು ಈ ಆತ್ಮ ಈ ದೇಹದಲ್ಲಿ ಇರೋ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರೋದಪ್ಪ. ದೇಹದಲ್ಲಿ ಚೈತನ್ಯ ಇರುತ್ತೆ. ಆತ್ಮ ದೇಹವನ್ನು ಬಿಟ್ಟು ಹೋದ್ಮೇಲೆ ಇನ್ನೊಂದು ದೇಹ ಅನ್ನೋದು ಹೋಗ್ಬಿಟ್ಟು ಸೇರ್ಕೊಂಡಿದ್ದ ತಕ್ಷಣ ಮರಣದ ತಕ್ಷಣ ನಮಗೇನು ಉಪಯೋಗ ಆಗೋದಿಲ್ಲ ಹಾಗೆ ಅಂತ ಹೇಳ್ದಂತೆ. ಇನ್ನೊಂದು ದೇಹ ತೊಗೊಂಡೋಗ್ಬಿಡುತ್ತೆ. ಅದರಿಂದ ಈ ಶರೀರನ ಪಡ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ಲ ಕಂಸ. ಕೊನೆಗೆ ನಿನ್ನ ಜೊತೆ ಬರುವುದು ಸಂಪತ್ತಲ್ಲ, ಹೆಂಡತಿಯಲ್ಲ, ಮಕ್ಕಳಲ್ಲ, ಸ್ನೇಹಿತರಲ್ಲ, ನಿನ್ನ ಶರೀರವೂ ಬರೋದಿಲ್ಲ ಕಣೋ. ಕೊನೆಗೆ ಬರುವುದು ನಿನ್ನ ಕರ್ಮ ಅಷ್ಟೇ ಅಂತ ಹೇಳಿದ್ರಂತೆ. ಆದ್ದರಿಂದ ಈ ಭೂಮಿಯಲ್ಲಿ ಇರುವಷ್ಟು ದಿನ ನಾವೆಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡುತ್ತಿರಬೇಕು. ಇದು ನಮಗೆ ಮೆಸೇಜು. ಕೈಯಲ್ಲಿ ಆದಷ್ಟು ಇತರರಿಗೆ ಸಹಾಯ ಮಾಡಬೇಕು. ಯಾರಿಗೂ ಕೆಟ್ಟದ್ದನ್ನು ಮಾಡಕೂಡದು ಹಾಗೂ ಅದರ ಚಿಂತೆಯನ್ನು ಕೂಡ ಮಾಡಿಕೊಡೋದು. ಹೀಗೆ ಈ ಜೀವನದ ಕೊನೆಯವರೆಗೆ ಬಾಳಲು ಒಬ್ಬೊಬ್ಬರು ಪ್ರಯತ್ನಿಸಬೇಕು. ನಮಗೆ ದುಃಖ ಬಂದಾಗ ಮನಸ್ಸು ಕುಗ್ಗಬಾರದು. ತೊಂದರೆಗಳು ಬಂದೇ ಬರುತ್ತೆ, ಅದನ್ನು ಅನುಭವಿಸಲೇಬೇಕು. ಹಾಗೆ ಅನುಭವಿಸ್ತಾ ನಮ್ಮ ಪಾಪಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನೆನೆಸ್ಕೊಂಡು ಸಂತೋಷವಾಗಿರಬೇಕು. ಭಗವಂತ ಹತ್ರ ಬರ್ತಾ ಇದ್ದಾನೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಬರ್ತಾ ಬರುತ್ತೆ. ಇವೆಲ್ಲ ಹೇಳಿದ್ರಲ್ಲ, ಅವೆಲ್ಲ ಒಂದು ತಲೆಯಲ್ಲಿ ಹೋಗಲಿಲ್ಲ. ಕಂಸನಿಗೆ ಇದು ಯಾವುದು ಪ್ರಭಾವನೇ ಬರಲಿಲ್ಲ. ಇಷ್ಟೊಂದೆಲ್ಲ ಉಪನ್ಯಾಸ ಮಾಡಿದ್ರು. ಖಂಡಿತವಾಗಿ ದೇವಕಿನ ಕೊಲ್ಲುವನು ಅಂತ ಈ ಡಿಸೈಡೆಡ್ ಐ ಹ್ಯಾವ್ ಟು ಡೂ ಇಟ್ ಅಂತ ಸಡನ್ನಾಗಿ ಯೋಚನೆ ಮಾಡಿದ್ರು. ಇವ್ರದ್ದು ಭಾಳ ಶೂಡ್ ಆಯ್ತಲ್ಲ ವಸುದೇವರು. ಯೋಚನೆ ಮಾಡಿಬಿಟ್ಟು ಲೆಟ್ ಮೀ ಬೈ ಟೈಮ್, ಸ್ವಲ್ಪ ಟೈಮ್ ತೊಗೊಳ್ಳೋಣ, ಬೀಸೋದನ್ನೇ ತಪ್ಪಿತು ಅಂತಾರಲ್ಲ ನಮ್ಮಲ್ಲಿ. ಆ ಥರ ಹೇಳ್ಬಿಟ್ಟು ವಸುದೇವರು ಕಂಸನಿಗೆ ಹೇಳ್ತಾರೆ, ನ ಹ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವಾಗಾಹ ಅಶರೀರಿಣಿ ಪುತ್ರಾನ್ ಸಮರ್ಪಯಿಷ್ಯ ಅಸ್ಯಾ ಯತಸ್ತೆ ಭಯಂ ಉತ್ತಿತಂ. ನಿನ್ನ ಸಹೋದರಿ ದೇವಕಿಯಿಂದ ನೀನೇನು ಭಯಪಡಬೇಕಿಲ್ಲ. ದೇವಕಿ ನಿನ್ನ ಮರಣಕ್ಕೆ ಕಾರಣಳಲ್ಲ. ಅಶರೀರವಾಣಿ ಹೇಳಿದ ಪ್ರಕಾರ ಏನು ಹೇಳ್ತು, ನಿನ್ನ ಮರಣಕ್ಕೆ ಕಾರಣ ಅವಳ ಮಕ್ಕಳು, ಜೊತೆಗೆ 8ನೇ ಗರಿಂದ ಹುಟ್ಟುವ ಮಗುವಿಂದಲೇ ನಿನ್ನ ಮೃತ್ಯು ಅಂತ ಹೇಳಾಯಿತು. ಅದರಿಂದ ಒಂದು ಐಡಿಯಾ ಮಾಡ್ತೀನಿ, ನಾನು ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ನೀನು ತೊಗೊಂಬಂದು ಒಪ್ಪಿಸ್ಬಿಡ್ತೀನಿ ಅಂತ ಅವ್ರು ಹೇಳಿದ ಅಂತ ಒಂದು ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ವಸುದೇವರು. ಹೀಗೆ ಕೇಳಿದ ತಕ್ಷಣ ವಸುದೇವರ ಮಾತುಗಳು ಅವನಿಗೆ ಕಂಸನಿಗೆ ಸ್ವಲ್ಪ ನಂಬಿಕೆ ಬಂದ್ಬಿಡ್ತು. ಒಂದು, ಅವರು ಪ್ರಾಮಾಣಿಕರು, ಹೇಳಿದ ಕೆಲಸ ಮಾಡ್ತಾರೆ. ಎರಡನೇದು, ಹಿ ಹ್ಯಾಸ್ ರೀಸನ್ ಡೌಟ್. ಯಾತಕ್ಕೋಸ್ಕರ ಅದು ಹೇಳ್ತು, 8ನೇ ಮಗು ಹೇಳ್ತು, ಅವ್ರ ತಂಗಿನ ಕೊಲ್ಲೋದು ಬೇಡ, ಇದೆಲ್ಲನೂ ತಂದು ಕೊಡ್ತೀನಿ ಅಂದ್ಬಿಟ್ಟು ನಾವು ಅಂದ್ಬಿಟ್ಟು ಈ ಅಗ್ರೀಡ್. ಓಕೆ, ಕಂಸನಿಗೆ ಗೊತ್ತಾಯಿತು ಪ್ರಾಮಾಣಿಕರು ಅಂತೇಳಿ, ಕೊಟ್ಟ ಮಾತನ್ನು ತಪ್ಪಲಾರು ಅಂತ. ಅದನ್ನು ಏನು ಮಾಡ್ದ, ಬಿಟ್ಬಿಡ. ದೇವಕಿ ಕೊಲ್ಲೋ ನಿರ್ಧಾರವನ್ನು ಸ್ಟಾಪ್ಡ್, ಅದು ಪೋಸ್ಟ್ಪೋನ್ ಅಂತ ನಿಂತುಬಿಡಿ, ಅಲ್ಲಿಗೆ ನಿಂತು ಹೋಯ್ತದು. ಆಮೇಲೆ ಆಯಿತು, ಇಬ್ಬರು ಮದುವೆ ಆಯಿತು, ಎಲ್ಲ ಚೆನ್ನಾಗಿದ್ರು. ಮೊದಲನೇ ಮಗು ಹುಟ್ಟಿತು. ದೇವಿಗೆ ಮೊದಲನೇ ಮಗು ಹುಟ್ಟಿತು, ಅದರ ಹೆಸರು ಕೀರ್ತಿಮಾನ್ ಅಂತ. ಕೊಟ್ಟ ವಚನಕ್ಕೆ ಅನುಸಾರಾಗಿ ಇಮ್ಮಿಡಿಯೇಟ್ಲಿ ವಸುದೇವರು ಏನು ಮಾಡಿದ್ರು, ಆ ಮಗುನ ಎತ್ಕೊಂಡು ಕಂಸನ ಅರಮನೆಗೆ ಓಡೋದ್ರು. ಕಂಸನಿಗೆ ಆ ಮಗುವನ್ನು ನೋಡಿ, ಆಹಾ ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿತ್ತು, ನಿಮಗೆ ಕರುಣೆ, ಆ ಮಗು ಅಷ್ಟು ಚೆನ್ನಾಗಿತ್ತಂತೆ. ನೋಡಿಬಿಟ್ಟು ದೊಡ್ಡದಾದ್ಮೇಲೆ ಮಾಮ ಮಾಮ ಅಂತ ಕರೀತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಯೋಚನೆ ಮಾಡಂತೆ. ಇದೇನಿದು, ಹೆಂಗಿದ್ರು ಅವ್ರು ಹೇಳಿರೋದು 8ನೇ ಮಗು ತಾನೆ, ಅದರಿಂದ ಈ ಮಗುವನ್ನು ಇಟ್ಕೊಂಡು ಏನು ಪಾಪ ಅಲ್ವಾ, ಅದು ಹಂಗೆ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ತಿರ್ಗಿ ನೆನೆಸ್ಕೊಂಡಲ್ಲ. ಪ್ರತಿಯಾತು ಹುಮೋರಾಯಂ ನ ಹ್ಯಸ್ಮಾತ್ ಹಸ್ತಿಮೇ ಭಯಂ ಅಷ್ಟಮಾದ್ ಯೋಯೋರ್ ಗರ್ಭಾನ್ ಮೃತ್ಯುರ್ಮೇ ವಿಹಿತಕ್ಕಿಲ. ಹೇ ವಸುದೇವ, ಈ ಮಗುವನ್ನು ಎತ್ಕೊಂಡು ನೀವು ವಾಪಸ್ ಹೋಗ್ಬಿಡು ಅಂತ ಕೊಟ್ಬಿಡ. ಕಂಸನ ಹತ್ರ ಕಂಸ ತೆಗೆದು ವಾಪಸ್ ಕೊಟ್ಬೇಡ ವಸುದೇವ ಹತ್ರ. ಆಗ ಹೇಳ್ತಾರೆ, ವಸುದೇವನಿಗೇನೂ ಸಂತೋಷನೂ ಆಗಲಿಲ್ಲ, ದುಃಖನೂ ಇಲ್ಲ. ಯಾಕಂದ್ರೆ ಸ್ಥಿತಪ್ರಜ್ಞರು, ಅವ್ರು ಏನು ಅದ್ರ ಬಗ್ಗೆ ಈ ಡಿಡ್ ನಾಟ್ ಹ್ಯಾವ್ ಎನಿ ರಿಯಾಕ್ಷನೇ ಇರಲಿಲ್ವಂತೆ. ಅದಕ್ಕೆ ಈ ಥರ ಅವನು ಕರುಣೆಯಿಂದ ಕೊಟ್ಬಿಟ್ಟ ಅಲ್ವಾ ಮಗುವನ್ನು, ಫಸ್ಟ್ ಮಗುವನ್ನು ಸಾಯಿಸಿದೆ. ಅದಕ್ಕೆ ಹೇಳ್ತಾರಂತೆ, ಭಟ್ಟದ್ರಿ ಅನ್ನೋರು ನಾರಾಯಣ ಬರೆದಿರೋ ನಾರಾಯಣ ಭಟ್ಟದ್ರಿ, ಅವ್ರು ಗುರುವಾಯೂರಪ್ಪನ ನೋಡಿ ಕೇಳ್ತಾರಂತೆ, ಇದೇ ಮೊದಲ ಬಾರಿ ಕ್ರೂರ ಕಂಸನ ಹೃದಯದ ದಯ ಬಂದಿರೋದಲ್ವಾ ಅಂತ ಕೇಳ್ತಾರಂತೆ ಗುರುವಾಯೂರಪ್ಪನ. ಅವ್ರು ಹೆಂಗೆ ಹೇಳ್ತಾರಂದರೆ, ಭಟ್ಟದ್ರಿ ಬರೆಯುವಾಗ ಒಂದೊಂದು ಗುರುವಾಯೂರಪ್ಪನ ಹೇಳಿ ಬರ್ತಿರೋದು, ಅಷ್ಟು ನಾರಾಯಣಮ್ಮ
ಒಂದೊಂದು ಟೈಮ್ ಕೇಳುವಾಗ ತಲೆ ಅಲ್ಲಾಡಿಸಿ ಹೌದು ಹೌದು ಅಂತ ಹೇಳಿದಂತೆ. ಅದರಲ್ಲಿ ಇದೊಂದು ಈ ಥರ ಹೌದಾ ಅಂತ ಕೇಳಿದ್ರೆ ಹೌದು ಹೌದು ಅಂತೇಳಿ ದೇವರು ಅಲ್ಲಿ ಗುರುವಾಯೂರಪ್ಪನ ಅಲ್ಲಾಡಿಸಿದಂತೆ. ಹೌದಪ್ಪ, ಇದೇ ಫಸ್ಟ್ ಟೈಮ್ ನಮ್ಮ ಕಂಸನ್ಗೆ ಅದನ್ನ ಕರುಣೆ ಬಂದಿರೋದು, ಇಲ್ದರೆ ಅವ್ನ ಕರುಣೆನೇ ಇಲ್ವಲ್ಲ ಅವನಲ್ಲಿ ಅಂತೇಳಿ ಅದು ಹೇಳಿದ್ರು ಅಂತೇಳಿ ಹೇಳುತ್ತದೆ. ಆದ್ಯಂ ತತ್ಸಹಜಂ ತಥಾ ಅರ್ಪಿತಂ ಅಪಿ ಸ್ನೇಹೇನ ಮಕನಾಹನ್ನಸೌ ದುಷ್ಟಾನಾಂ ಅಪಿದೇವ ಪುಷ್ಟ ಕರುಣ ದುಷ್ಟಾಹಿ ಧೀರ ಕದಾ ಅಂತೇಳಿ ಹೇಳ್ತಾರೆ. ಕಂಸ ಮಗನ ವಾಪಸ್ ಕೊಟ್ಟ ಏನು ಸಂತೋಷ ಎಲ್ಲ ನೋಡ್ತಾ ಇದ್ರು ಏನು ಮಾಡೋದು ಅಂತ. ಯಾಕಂದರೆ ಅಸುರನ ಮನಸ್ಸನ್ನು ಯಾರು ಊಹೆ ಮಾಡೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಇವನ್ ಏನು ಮಾಡ್ತಾನೆ ಇವತ್ತು ಈಗಿರೋದು ನೆಕ್ಸ್ಟ್ ಮಿನಿಟ್ ಇರೋದಿಲ್ಲ, ಅದು ಅವ್ನಿಗೆ ಗೊತ್ತಾಗೋಯ್ತು. ಸುಮ್ಮನೆ ಆಗಿಬಿಟ್ಟ. ಆ ಟೈಮ್ ಕರೆಕ್ಟಾಗಿ ಬರ್ತಾರೆ, ನಮ್ಮ ಫ್ರೆಂಡ್ ಬರ್ತಾರಲ್ಲ, ಕೈಯಲ್ಲಿ ವೀಣೆ ಇಟ್ಕೊಂಡು ನಾರಾಯಣ 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 ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗೋಯ್ತು. ನಾರದ ಅಲ್ಲಿಗೆ ಬಂದರು. ಏನು ನಾರದರ ಕಂಸನ ಅವ್ರ ಮನೆಗೆ ಬಂದ್ರಂತೆ. ಬಂದುಬಿಟ್ಟು ಕಂಸ ನಾರದರಿಗೆ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟು ಅವ್ರನ್ನ ಒಳಗಡೆ ಕೊಟ್ಟು ಬರ ಮಾಡ್ಕೊಳ್ತಾನೆ. ನಾರದ ಹೇಳ್ತಾನಂತೆ, ನನಗೆ ದೇವಕಿ ಮದುವೆ ಬರೋಕ್ಕಾಗಲಿಲ್ಲಪ್ಪ, ಎಲ್ಲ ಚೆನ್ನಾಗಿ ನಡೀತು ಅಂತ ವಿಚಾರಿಸೋಣ ಅಂತ ಬಂದೆ ಅಂತ ಹೇಳಿದಂತೆ. ಅದಕ್ಕೆ ತಮಿಳಲ್ಲಿ ಒಂದು ಹೇಳಿಕೆ ಇದೆ. ಏನು ಅಂದರೆ ನಾರದರ್ ಕಲಗಂ ನನ್ಮೈயில் ಮುಡಿಯುಂ. ಹಂಗಂದ್ರೆ ಏನು ಅಂದರೆ ಯಾವುದಾದ್ರು ಒಂದು ಗೊಂದಲವನ್ನು ಮಾಡಿಬಿಟ್ಟು ಹೋಗ್ತಾರೆ ನಾರದರು, ಆದರೆ ಅದು ಒಳ್ಳೆಯದಕ್ಕೆ. ದ ಎಂಡ್ ಈಸ್ ಆಲ್ವೇಸ್ ಗುಡ್ ಅನ್ನೋ ಥರ ಅವ್ರು ಹೇಳ್ತಾರೆ ಅಂತ ಇದ್ರ ಜೊತೆ ಧ್ರುವ ಪ್ರಹ್ಲಾದ ಅವರಿಬ್ಬರಿಗೂ ಸರಿಯಾದ ಸಮಯದಲ್ಲಿ ಉಪದೇಶ ಮಾಡಲಿಲ್ವಾ, ಅದು ನಮ್ಮ ನಾರದರು ತಾನೆ. ಅವರ ಮುಖಾಂತರ ಭಗವಂತನ ಮೇಲೆ ಅವ್ರಿಗೆ ದೃಢ ವಿಶ್ವಾಸ ಬೆಳೀತಲ್ವ, ಅದರಿಂದ ನಾರದು ಒಳ್ಳೆಯದೇ ಮಾಡ್ತಾರೆ ಅಂತ ಇದರಲ್ಲಿ ಒಂದೇನೋ ಒಳ್ಳೇದಿದೆ ಅಂತ ನಾವು ಮನಸ್ಸಲ್ಲಿ ತೊಗೊಳ್ಳಿ. ಈಗ ಆದರೆ ಇಲ್ಲಿ ಎಷ್ಟು ಕಠೋರ ಪಾಪಿ ಕಂಸ ಮತ್ತು ಅವನು ಕಾಪಾಡಿಕೊಳ್ಳಲು ಎಷ್ಟು ನೀಚ ಮಟ್ಟದಲ್ಲಿ ಹೋಗಬಲ್ಲ ಅಂತ ಇಲ್ಲಿ ಎಲ್ಲರಿಗೂ ತೋರಿಸ್ಬೇಕು ಅಂತ ನಾರದರು ಇಲ್ಲಿ ಒಳಗೆ ಬಂದು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಡೌಟ್ ಬರ್ಬೋದು ನಮಗೆ. ಈ ಥರ ನಾರದರು ಬಂದು ಈ ಥರ ಮಾಡಿದ್ದರಿಂದ ಒಟ್ಟು 8 ಮಕ್ಕಳು, ಅದರಲ್ಲಿ ಬಲರಾಮ ಮತ್ತು ಕೃಷ್ಣ 7, 8 ಮಿತ್ತು 6 ಮಕ್ಕಳೆಲ್ಲ ಸತ್ರು ಅಲ್ವಾ. ಆ 6 ಮಕ್ಕಳು ಸಾಯೋದಕ್ಕೆ ಕಾರಣ ಯಾರು, ನಾರದರೇನಾ ಅಂತ ಒಂದು ಡೌಟ್ ನಮಗೆ ಬರ್ಬೋದು ಇಲ್ಲಿ. ಆದರೆ ಒಂದು ತಿಳ್ಕೊಳ್ಳಿ, ಆ ಥರ ನಾರದ ಕಾರಣ ಚಾನ್ಸೇ ಇಲ್ಲ. ಯಾಕೆಂದರೆ ನಾರದ ಬ್ರಹ್ಮಪುತ್ರ, ಅವ್ರಿಗೆ ಎಲ್ಲ ಗೊತ್ತು, ಬ್ಯಾಕ್ಗ್ರೌಂಡ್ ಏನೇನು ನಡೀತಾ ಇದೆ, ಯಾತಕ್ಕೆ ನಡೀತಾ ಇದೆ ಎಲ್ಲ ಗೊತ್ತಿತ್ತು ಅವ್ರಿಗೆ. ಅವ್ರು ಏನಕ್ಕೋಸ್ಕರ 6 ಮಕ್ಕಳು ಹಿಂಗೆ ಆಯಿತು ಅಂದರೆ, ಈ 6 ಮಕ್ಕಳು ಅವ್ರ ಹಿಂದಿನ ಜನ ಸಣ್ಣ ಪಾಪ ಮಾಡಿದ್ರಂತೆ. ಅವ್ರಿಗೆ ಯಾತಕ್ಕೆ ಪ್ರಾಯಶ್ಚಿತ್ತ ಏನಂದರೆ ಜಸ್ಟ್ ಹುಟ್ಟುಬಿಟ್ಟು ಸಾಯೋದಷ್ಟೇ. ಈಗ ಒಂದೊಂದು ಸರಿ ನಾವು ಬೇಜಾರು ತಿಳ್ಕೊಬೇಡಿ, ಒಂದೊಂದು ಸರಿ ಯಾರೋ ಬೇಗ ಹೋಗ್ಬಿಟ್ರು ಚಿಕ್ಕವ್ರು ಹೋಗ್ಬಿಟ್ರು ಅಂದರೆ ಅದು ಒಂದು ಥರ ನೀವು ಫಿಲಾಸಾಫಿಕಲಿ ತೊಗೊಂಡ್ರೆ ಅವ್ರಿಗೆ ಅಷ್ಟೇ ಇಲ್ಲಿ ಬರ್ದಿಟ್ಟಿತ್ತು. ಯಾಕೆಂದರೆ ಅವ್ರಿಗೆ ಈ ಜನರ ಇದರಲ್ಲಿ ಭಾರತದೊಳಗೆ ಅಷ್ಟೇ ವರ್ಷ ಕೊಟ್ಟಿತ್ತು ಅಂತ. ಅದರಿಂದ 6 ಮಕ್ಕಳಿಗೆ ಹುಟ್ಟಿ ಸಾಯೋದು ಅಷ್ಟು ಮಾಡಿದ ತಕ್ಷಣ ಅವ್ರಿಗೆಲ್ಲರೂ ಸ್ವರ್ಗ ಸಿಕ್ಬಿಡ್ತು. ಅದರಿಂದ ಈ ಥರ ಮಾಡಿದ್ದು ನಾರದರು ಇಟ್ ಈಸ್ ಎ 2-in-1 ಪ್ಲ್ಯಾನ್ ಅಂತ ಹೇಳ್ತಾರೆ. ಒಂದು 10 ಮಕ್ಕಳಿಗೂ 6 ಮಕ್ಕಳಿಗೂ ಮೋಕ್ಷ ಸಿಗ್ಬಿಡ್ತು. ಎರಡನೇದು ಇದೇ ಫೌಂಡೇಶನ್ ಕಂಸನ್ ವಧೆ ಮಾಡೋಕ್ಕೆ ಇದೇ ಫೌಂಡೇಶನ್ ಅಂತ. ಇಟ್ ಇಸ್ ಎ 2-in-1 ಗುಡ್ ಪ್ಲ್ಯಾನ್. ನಾರದ ಇನ್ನೂ ಒಳ್ಳೆಯದೇ ಮಾಡ್ತಾರೆ ಅಂತ ಹೇಳುತ್ತೆ. ಅಲ್ಲಿಗೆ ನಿಲ್ಲಿಸಲಿಲ್ಲ ನಾರದರು. ಕಂಸ ನಾರದರ ಹತ್ರ ಕೇಳ್ತಾರೆ. ಕಂಸ ಕೇಳ್ತಾ ಇದ್ದಾನೆ ನಾರದರ ಹತ್ರ, ದೇವಲೋಕದಲ್ಲಿ ನನ್ನ ಬಗ್ಗೆ ಏನು ಅಂತ ಮಾತಾಡ್ಕೊತಾ ಇದ್ದಾರಪ್ಪ ಅಂತ ಕೇಳಿದ್ರಂತೆ. ಆವಾಗ ನಾರದ ಹೇಳಿದಂತೆ, ಆ ಅಶ್ವರ್ಯವಾಣಿ ಹೇಳ್ತಲ್ಲ ಮೂಢ ಅಂತ, ಅದೇನೇ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲಾದ್ರೇನು ಅದೇನೇ ನೀನು ಅಂತ ಹೇಳ್ಬಿಟ್ರಂತೆ. ಆವಾಗ ಇನ್ನು ಭಾಳ ಬೇಜಾರಾಗೋಯ್ತು. ಕಂಸ ಮತ್ತೆ ಕೇಳ್ತಾರಂತೆ, ಅದಿರಲಿ ನೀವೇನು ಅಂತ ಅಂದ್ಕೊಂಡಿದ್ದೀರ ನನ್ನ ಬಗ್ಗೆ ಸ್ವಲ್ಪ ಹೇಳಿ ನಾರದರೆ ಅಂತ ಕೇಳಿದಂತೆ. ಅದಕ್ಕೆ ನಾರದರು ಹೇಳಿದ್ರೆ ಅವ್ನಿಗೆ ಹಂಗೆ ಫ್ಲಾಟ್ ಆಗಿಬಿಟ್ಟ. ನಾನು ಮೂಢ ಅಂತಲೇ ಅಂದ್ಕೊಂಡಿದ್ದೀರಪ್ಪ ನಿನ್ನ ಅಂತ ಹೇಳಿದ್ರಂತೆ. ಹಬ್ಬ ನಾರದ ಈ ಥರ ಕೇಳಿದ ತಕ್ಷಣ ಆಮೇಲೆ ನಾರದ ಹೇಳ್ತಾನಂತೆ ಕಂಸನ ಹತ್ರ, ವೇದ ಏನು ಹೇಳಿದ್ ಗೊತ್ತಾ ಅಂತ ಕೇಳಿದಂತೆ ನಾರದ ಕಂಸ ಹತ್ರ. ಪರೋಕ್ಷ ಪ್ರಿಯಾಗಿ ವೈ ದೇವಾಹ ಅಂತೇಳಿ, ದೇವರು ಯಾವುದನ್ನು ಪ್ರತ್ಯಕ್ಷವಾಗಿ ಹೇಳೋದಿಲ್ಲ. ದೇ ಡೋಂಟ್ ಸೇ ಸ್ಟ್ರೈಟ್ ಅವೇ. ನೀವು ಹುಡುಕ್ಬೇಕು ಹೆಂಗಾದ್ರದ್ದು ಇನ್ನರ್ ಮೀನಿಂಗ್ ಆ ಥರ. ಇವರು ಡೈರೆಕ್ಟಾಗಿ ಯಾವತ್ತೂ ಹೇಳಲ್ಲ ಅಂತ. ಅದ್ಯಾಕೆ ಇಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ, ದೇವರು ಇವಾಗ 8ನೇ ಗರ್ಭ ಅಂತ ಹೇಳಿದ್ರು. ಅದು ಅಗ್ರೀಡ್. ಅಶರೀರವಾಣಿ ಅಂತ 8ನೇ ಗರ್ಭ ನಿಮ್ಮ ದೇವಕಿಯಿಂದ ಬರೋದನ್ನೇ ನಿನ್ನ ಕೊಲ್ತಾರೆ ಅಂತ. ಆ 8 ಸಂಖ್ಯೆ 1 to 8 8 to 1 ರಿವರ್ಸ್ ಬಂದರೆ ಫಸ್ಟ್ 8 ಆಗ್ಬಿಡುತ್ತಲ್ಲ. ನೀವು ಯೋಚನೆ ಮಾಡಿದ್ಯಾ, ಆ ಮಗನ ಕೊಟ್ಬಿಟ್ಟಿಯಲ್ಲ, ಯೋಚನೆ ಮಾಡಿದ್ಯಾ ಅಂತ ಕೇಳಿದಂತೆ. ಸಡನ್ನಾಗಿ ಅವನಿಗೆ ನೀವು ಹೇಳೋದು ಭಾಳ ಕರೆಕ್ಟಾಗಿರ್ಬೋದು ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಆ ಮಗನ ವಾಪಸ್ ಇಸ್ಕೊಂಡು ಅವರಿಬ್ಬರನ್ನ ತೊಗೊಂಡಾಗ ಒಂದು ಜೈಲಲ್ಲಿ ಹಾಕ್ಬಿಟ್ರು. ಇಬ್ಬರನ್ನ ಜೈಲಲ್ಲಿ ಹಾಕೋದು ಮಾತ್ರ ಇಲ್ಲದೆ ಅದರೊಳಗೆ ಕೈ ಕಾಲುಗಳ ಸರಪಳಿ ಕಟ್ಟಿ, ಆಮೇಲೆ ಇದರಲ್ಲಿ ಮುಂದೆಗಡೆ ಎಲ್ಲ ಕಾವಲು ಹಾಕಿ ಎಲ್ಲ ಬೀಗ ಹಾಕಿ ಕಾರಾಗೃಹಕ್ಕೆಲ್ಲ ಕಾವಲುಗಾರ ಇಟ್ಬಿಟ್ರು. ಈಗ 6 ಮಕ್ಕಳು ಹುಟ್ಟಾಯಿತು. ಒಂದೊಂದು ಮಗುವನ್ನು ಆ್ಯಸ್ ಯೂಶ್ವಲ್ ಕಂಸನ ಹತ್ರ ಹೇಳಿ ಕೊಟ್ಟ, ಅವನು ಸಾಯಿಸ್ದ. ಅವನು ಆ ಮಗುನೆಲ್ಲ ಹೆಂಗೆ ಕೊಲ್ತಾ ಇದ್ದಂದರೆ ಒಂದು ಚಿತ್ರಹಿಂಸೆನೇ. ಅದನ್ನು ನಮ್ಮ ಪೆರಿಯಾಳ್ವಾರ್ ಹೀಗೆ ವಿವರಿಸ್ತಾರೆ.
மக்கள் அறுவரை கல்லடை மோத இழந்தவள் தன் வயிற்றில் சிக்கன வந்து பிறந்து ನಿನ್ರಾಯ್ ಮಾತಿರುಮಾಲಿರಂ ಚೋಲೆಯೆಂದಾಯ್. ಒಂದೊಂದು ಮಗುನು ದೇವಕಿ ಕಣ್ಣಿನ ಮುಂದೆನೆ ಒಂದು ಕಲ್ಲು ಬಂಡೆ ಮೇಲೆ ಹೆಂಗೆ ಬಟ್ಟೆ ಒಗಿತೀವಿ, ನಿಮಗೆಲ್ಲ ಗೊತ್ತೀವಿ, ಯಂಗರ್ ಜನ್ರೇಷನ್ ಕಲ್ಲು ಬಂಡೆನೂ ಗೊತ್ತಿಲ್ಲ, ಬಟ್ಟೆ ಒಗೆಯೋದು ಗೊತ್ತಿಲ್ಲ. ನಾವೆಲ್ಲ ವಾಷಿಂಗ್ ಮಿಷಿನೇ ಗೊತ್ತಿರೋದು. ನಾವು ಕಲ್ಲು ಬಂಡೆಯಲ್ಲಿ ಒಂದು ಬಟ್ಟೆ ತೊಗೊಂಡು ಹಿಂಗೆ ಒಗಿತೀವಿ. ಆ ಥರ ಏನು ಮಾಡ್ತಿದ್ದಂತೆ, ಒಂದೊಂದು ಮಗು ಕಾಲು ಇಟ್ಕೊಳ್ಳೋದು, ಇಟ್ಕೊಂಡು ಚಕ್ಕಂತ ಹೊಡೆಯೋದು, ಕಲ್ಲು ಬಂಡೆ ಮೇಲೆ ಹೊಡೆದ್ಬಿಟ್ಟು ಸಾಯಿಸ್ತಾ ಇದ್ದಂತೆ. ಅದಕ್ಕೆ ಹೇಳ್ತಾರೆ, ಈ ದೃಶ್ಯ ದೇವಕಿ ಅಂತ ಕಣ್ಣು ಮುಂದೆ ನಡೀತಾ ಇದ್ದಾರೆ, ಒಂದು ಕಲ್ಲು ಬಂಡೆ ಮುಂದೆ ಹೊಡೆಯೋ ಥರ ಮಗುದೆಲ್ಲ. ಎಂಥ ಕ್ರೂರ ಇವನು ನಮ್ಮ ಕಂಸ. ಆ ತಾಯಿ ದೇವಕಿ ಎಷ್ಟು ನೊಂದಿರಬೇಕು. ಅವಳ ಹೊಟ್ಟೆ ಹುಣ್ಣನ್ನು ತಣಿಸಲು ಯಾವ ಔಷಧಿಯೂ ಸರಿಯೋಗಲ್ಲ, ಭಗವಂತಾನೇ ಪ್ರವೇಶ ಮಾಡಬೇಕು ಅಂತ ಹೇಳಿ ಇಲ್ಲಿ ಪೂರ್ವಾಚಾರ್ಯರು ಹೇಳ್ತಾರೆ. ಅದರಿಂದ ದೇವಕಿಗೆ 6 ಗರ್ಭ ಆಯಿತು, 6 ಆಯ್ತು, ಒಟ್ಟಾಯ್ತು, ಸ್ವರ್ಗಕ್ಕೆ ಹೋಯ್ತು, ನಾವು ಅಂದ್ಕೋಣ ಒಳ್ಳೇದಕ್ಕೆ ಆಯಿತು ಅಂತ, ಆಲ್ ಗುಡ್ ಅಂತ. ಈಗ 7ನೇ ಗರ್ಭ. ದೇವಕಿ 7ನೇ ಗರ್ಭದಲ್ಲಿ ಆದಿಶೇಷನಾಗಿರ್ತಾರೆ. ಅವರು ಭಗವಂತ ಏನು ಮಾಡ್ತಾನೆ, ಯೋಗಮಾಯ ಅಂತ ಕರೆದ್ಬಿಟ್ಟು ಒಂದು ಸ್ಟ್ರಾಟಜಿ ಮಾಡ್ತಾನೆ. ಒಂದು ಇನ್ಕಾರ್ನೇಷನ್ ಪ್ಲ್ಯಾನ್ ಮಾಡೋಣ ಬಾ ಅಂತ ಹೇಳ್ತಾನಂತೆ. ಅದೇನು ಅಂತ ಹೇಳಿದ್ರೆ, ಯೋಗ ಮಾರಾಟರು ಹೇಳ್ತಾನೆ, ನೋಡಮ್ಮ ದೇವಕಿ ಗರ್ಭಲ್ಲಿ ಒಂದು ಇದಿದೆ. ಈ ಕಾಲದಲ್ಲಿ ಈಗ ಹೇಳ್ತೀರ ಟ್ರಾನ್ಸ್ಮಿಷನ್ ಅವೆಲ್ಲ ಹೇಳ್ತಾರಲ್ಲ, ಓವರಿ ಇವೆಲ್ಲ, ಅದೆಲ್ಲ ಅವಾಗಲಿತ್ತು ನೋಡಿ. ಏನು ಮಾಡೋದಂತೆ ನೋಡಿ, ಗರ್ಭದಲ್ಲಿ ದೇವಕಿ ಗರ್ಭದಲ್ಲಿ ಒಂದು ಇದೆ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ರೋಹಿಣಿ ಉದರದಲ್ಲಿ ಇಟ್ಬಿಡು. ಅಲ್ಲಿ ರೋಹಿಣಿ ಉದರದಲ್ಲಿ ಒಂದು ಇದೆ ಮಗು, ಅದನ್ನು ತೊಗೊಂಡೋಗಿ ಯಶೋದಲ್ಲಿ ಇಟ್ಬಿಡು ಅಂತ. ಆಯಿತು ಅಂತ ಹೇಳ್ಬಿಟ್ಟು ಈ ಥರ ಹೇಳಿದ ತಕ್ಷಣ ಏನು ಮಾಡೋದು, ಯೋಗಮಾಯ ಹೇಳಿದಂತೆ ಆಡೇ ಆಗಲಿ. ಅವಳು ನೋ 2 ವರ್ಡ್ಸ್ ಓಕೆ ಮಾತನ್ನು ಶಿರಸ ವಹಿಸ್ಬಿಟ್ಟು ಅವಳಿಗೆ ಪ್ರದಕ್ಷಿಣೆ ಮಾಡಂತೆ. 3 ಸರಿ ದೇವ್ರ ಪ್ರಶ್ನೆ ಮಾಡಿಬಿಟ್ಟು ಆಯಿತು, ಅವಳು ಬಂದುಬಿಟ್ಲು, ಭೂಲೋಕಿಗೆ ಬಂದಾಯಿತು ಯೋಗಮಾಯಗೆ ಹೇಳ್ತಾನೆ, ನೋಡಮ್ಮ ನೀನು ಯು ಆರ್ ಗೋಯಿಂಗ್ ಟು ಬಿ ವೆರಿ ಗ್ರೇಟ್ ಅಂದಂತೆ. ಏನು ಅಂದರೆ, ನನಗಾರು 1-2 ಹೆಸರಿದೆ, ನಿನಗೆ 14 ಹೆಸರುಗಳಲ್ಲಿ ಭೂಲೋಕದಲ್ಲಿ ನಿಮಗೆ ಎಲ್ಲರೂ ಪೂಜೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿನಗೂ ಎಲ್ಲ ಪವರ್ ಕೊಡ್ತೀನಿ, ಯು ಕ್ಯಾನ್ ಆಲ್ಸೋ ಡೂ ಆಲ್ ಗುಡ್. ಏನೇನು ಶಕ್ತಿ ನಿನಗಿದೆಯೋ ನನಗಿರೋದೆಲ್ಲ ನಿಮಗೂ ಕೊಡ್ತೀನಿ, ವರ ನೀಡುವ ಶಕ್ತಿ ಕೂಡ ನಿಂಗೆ ಕೊಡ್ತೀನಿ ಅಂತ ಹೇಳಿದಂತೆ. ಅದರಲ್ಲಿ ಯಾವ್ಯಾವುದು ಹೆಸರುಗಳು ಅಂದರೆ 14 ಹೆಸರು: ದುರ್ಗಾ, ಭದ್ರಕಾಳಿ, ವಿಜಯ ವೈಷ್ಣವಿ, ಕುಮುದ, ಚಂಡಿಕಾ, ಕನ್ಯಕಾ, ಮಹಾಮಾಯ, ಕೃಷ್ಣ, ಮಾದೇವಿ, ನಾರಾಯಣಿ, ಈಶಾನಿ, ಶಾರದೆ ಮತ್ತು ಅಂಬಿಕೆ. 14 ಹೆಸರು ನಮ್ಮ ಯೋಗಮಾಯನೇ ಬಂದು ಗೋಯಿಂಗ್ ಟು ಬಿ ದೇವಿ. ಆ ದೇವಿಗೆ ಎಲ್ಲ ವರಪ್ರಸಾದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ದಂತೆ. ಒಂದೇ ಒಂದು ಸಣ್ಣದು ಕೃಷ್ಣ ಅಂತಿದೆ. ಯಾಕಂದ್ರೆ ಒಂದು ಸುಮಾರು ಜನಕ್ಕೆ ಡೌಟು, ಕೃಷ್ಣ ಅಂದರೆ ಮೇಲು, ಕೃಷ್ಣ ಅಂದರೆ ಫೀಮೇಲು. ಅದರಿಂದ ದೇವಿಗೆ ಕೃಷ್ಣ ಅಂತಲೂ ಒಂದು ಹೆಸರಿದೆ. ಯೋಗಮಾಯ ದೇವಕಿ ಗರ್ಭವನ್ನು ತಗೊಂಡೋಗಿ ರೋಹಿಣಿ ಉದರದಲ್ಲಿ ಇಟ್ಬಿಟ್ಟು ತಾನು ಯಶೋಧ ಗರ್ಭ ಪ್ರವೇಶಿಸಿಬಿಟ್ಲು. ಈ ಕೃಷ್ಣನ ಯೋಜನೆ ಇದೆಯಲ್ಲ ಮಥುರಾವಾಸಿಗಳಿಗೆ ಗೊತ್ತಿಲ್ಲ, ಇದೆಲ್ಲ ಸೀಕ್ರೆಟ್ ತಾನೆ, ಟಾಪ್ ಸೀಕ್ರೆಟ್, ಯಾರಿಗೂ ಗೊತ್ತಾಗೋದಿಲ್ಲ. ಇವೆಲ್ಲ ನಾರ್ಮಲಾಗೇ ಗೊತ್ತಾಗಲ್ಲ, ಅಲ್ಲಿ ದೇವರು ಇರೋದ್ರಿಂದ ಖಂಡಿತ ಯಾರಿಗೂ ಗೊತ್ತಾಗಲಿಲ್ಲ. ಏನು ಮಾಡಿದ್ರು ಪಾಪ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಂತೆ. ಪಾಪ ಅವಳದು 7ನೇ ಗರ್ಭ ಏನಾಯಿತು ಗೊತ್ತಿಲ್ಲ, ಕೆಟ್ಟೋಗ್ಬಿಟ್ಟಿದೆ, ಕೆಲಸ ಹೋಗ್ಬಿಟ್ಟಿದೆ, ಅಬಾರ್ಷನ್ ಆಗ್ಬಿಟ್ಟಿದೆ ಅಂತೇಳಿ ಇವರೆಲ್ಲ ದುಃಖದಲ್ಲಿದ್ದರು. ಅದೇನು ಪರವಾಗಿಲ್ಲ, ಅದು ನಮ್ಗೆ ಗೊತ್ತು ಏನಾಯಿತು ಅಂತೇಳಿ. ಅಲ್ಲಿರೋರು ಗೊತ್ತಿಲ್ಲ ಪಾಪ. ಆಮೇಲೆ ಏಟಂತೆ ಬಲರಾಮನ ಜನನ ಆಗೋಯ್ತು ಗೋಕುಲದಲ್ಲಿ. ದೇವಕಿಗೆ ಇವಾಗ 8ನೇ ಗರ್ಭ. ಆ 8ನೇ ಗರ್ಭ ಆದರೆ ಕಂಸ ಅವರಿಬ್ಬರನ್ನು ಇನ್ನೊಂದು ಸ್ಪೆಷಲ್ ಜೈಲಲ್ಲಿ ಹಾಕ್ಬಿಡ್ತಾನೆ. ಯಾಕಂದರೆ ಇದೇ ಮೇಯ್ನ್ ಅಂತ ಆಗೋಯ್ತು. 7 ಎಲ್ಲ ಮುಗಿಸಾಯ್ತು, 8 100%. ಇನ್ಮೇಲೆ ಬೇರೆ 1 ಇಂದ 8, 8ರಿಂದ 1 ಕಥೆ ಇಲ್ಲ, 8 ಇದು ಅಂತ ಆಗೋಯ್ತು. ಆಗಿದ ತಕ್ಷಣ ಸರಿ ಅಂತ ಆಗ್ಬಿಟ್ಟ. ನಿಂತ್ರೆ ಕುಂದ್ರೆ ಅವಂದೇ ಜಾನ, ಇವಕ್ಕೆಲ್ಲ ದಾನ. ಇದು ನಮ್ಮ ಕಂಸನ ತಲೆಯಲ್ಲಿ ಬಂದ್ಬಿಡ್ತು. ನಿಂತ್ರೆ ಕುಂತ್ರೆ ಎಲ್ಲ ನೋಡಿದ್ರು, ಯಾವಾಗ ನೋಡಿದ್ರು ಇವರು ಕೃಷ್ಣನ ಬಗ್ಗೆ ವಿಷ್ಣು ಬಗ್ಗೆನೇ ಯಾವ ಇದ್ರಲ್ಲಿ ಬಂದುಬಿಡ್ತಾನೆ ಹರಿ ಅಂತ. ಈಗ ನೋಡಿ, ದೇವರಿಗೆ ನಾವು ನೆನೆಸ್ಕೊಳ್ಳೋದಿಲ್ಲ, ಯಾವಾಗ ನೆನೆಸ್ಕೊಂಡೇ ಇದ್ರೆ ಒಳ್ಳೆಯವರು ಅಂತಲ್ಲ, ಭಕ್ತರು ಅಂತೀವಲ್ಲ, ಆ ಒಳ್ಳೆಯ ಭಕ್ತರಲ್ಲಿ ಇವನು ಒಬ್ಬ. ಯಾಕಂದರೆ ಯಾವಾಗಲೂ ಹರಿ 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 ಅಂತ ವಿಷ್ಣು ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಆದರೆ ಏನಪ್ಪ ಅಂದರೆ ಇವನು ಮಾಡ್ತಾಯಿದ್ದು ಭಯದಿಂದ ಮಾಡ್ತಾಯಿದ್ದ ಅಷ್ಟೇ. ಅದಕ್ಕೇನೆ ಇವನು ಮತ್ತು ಶಿಶುಪಾಲ ಇಬ್ಬರದಲ್ಲ, ಅವರಿಬ್ಬರು ಕೂಡ ದೇವರ ಭಕ್ತರೇ. ಯಾಕೆಂದರೆ ಅವರು ಭಯದಿಂದ ಅವರ ಹೆಸರು ತೊಗೊಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಪರಮಾತ್ಮ ದೇವಕಿ ಗರ್ಭದಲ್ಲಿ ಪ್ರವೇಶಿಸ್ತಾನೆ. ಇದನ್ನು ವಿಷ್ಣು ಪುರಾಣ ಶ್ಲೋಕ ಈಗ ಹೇಳುತ್ತೆ: ತತ್ ಅಖಿಲ ಜಗತ್ ಪದ್ಮ ಬೋಧಾಯ ಅಚ್ಯುತ ಭಾನುನ ದೇವಕಿ ಪೂರ್ವ ಸಂಧ್ಯಾಯಾಮ್ ಆವಿರ್ಭೂತಂ ಮಹಾತ್ಮನ. ಆ ರಾತ್ರಿಗೆ ಭಗವಂತ ಅವನ ಕಲ್ಯಾಣ ಗುಣಗಳೆಲ್ಲ ಕೊಡ್ತಾನಂತೆ. ರಾತ್ರಿಯಲ್ಲಿರುವ ದೋಷಗಳೆಲ್ಲ ಪರಿಪೂರ್ಣವಾಗಿ ಹೋಗುತ್ತೆ. ಆ ರಾತ್ರಿ ಅಲ್ಲಿರುವ ವಸ್ತುಗಳಿಗೆಲ್ಲ ಒಂದು ಒಳ್ಳೆ ಸಾನ್ನಿಧ್ಯ ಬರುತ್ತಂತೆ. ದೇವತೆಗಳು ಕಾರಾಗೃಹಕ್ಕೆ ಬಂದು ದೇವಕಿಯನ್ನು ನೋಡಿ ಅವರೊಂದು ಶ್ಲೋಕ ಹೇಳ್ತಾರೆ. ಎಲ್ಲ ದೇವತೆಗಳು ಬಂದುಬಿಟ್ಟು ಒಂದು ಶ್ಲೋಕ ಹೇಳ್ತಾರೆ. ಈ ಶ್ಲೋಕ ಇದು. ದೇವಕಿಯನ್ನು ನೋಡಿಬಿಟ್ಟು ದೇವತೆಗಳೆಲ್ಲ ಹೇಳ್ತಾರೆ ಶ್ಲೋಕ ಇದು.
ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮೃತ ಸತ್ಯನೇತ. ಸತ್ಯಕ್ಕೆ ನೀನೇ ಕಾರಣ, ಸತ್ಯಕ್ಕೆ ನೀನೇ ಆಧಾರ, ನಿನಗೆ ನಾವು ಶರಣಾಗತಿ ಮಾಡ್ತೀವಿ ಅಂತೇಳಿ ದೇವತೆಗಳು ಬಂದು ದೇವಕಿ ಥರ ಬಂದು ಅವರ ಉದರದಲ್ಲಿ ಭಗವಂತ ಇರೋ ಬಂದು ಮಾಡ್ತಾರೆ. ದೇವಕಿ ಗರ್ಭದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅವರೆಲ್ಲ ಬಂದು ಅವರಿಗೆ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ದೇವಕಿ ಗರ್ಭ ಪರಮಾತ್ಮ ಇದ್ದಾನೆ ಅನ್ನೋದು ಎಲ್ರಿಗೂ ಒಂದು ಆನಂದಕರ ವಿಷಯ ಆಯಿತು. ಏಕೆಂದರೆ ಇನ್ಮೇಲೆ ಜಗತ್ತಲ್ಲಿ ಎಲ್ಲ ಒಳ್ಳೆ ಕ್ಷೇಮನೇ ಉಂಟಾಗುತ್ತೆ. ವಿ ಆರ್ ವೈಟಿಂಗ್ ಫಾರ್ ಹಿಸ್ ಬರ್ತ್ ಅಂತ ಎಲ್ಲರೂ ಭಾಳ ಸಂತೋಷವಾಗ್ತಾರಂತೆ. ಮಾರನೇ ದಿವಸ ಕಂಸ ಬರ್ತಾನೆ, ದೇವತೆಗಳೆಲ್ಲ ಬಂದು ಹೋದರು. ನೆಕ್ಸ್ಟ್ ಡೇ ಕಂಸ ಬಂದ. ಕಂಸ ಬಂದು ನೋಡ್ತಾನೆ ದೇವಕ್ಕೆ ಹೆಂಗೆ ಜ್ವಲಿಸ್ತಾ ಇದಂತೆ, ಅಂತೆ ಹಿರಣ್ಮಯೀಂ ಲಕ್ಷ್ಮೀಂ ಹಿರಣ್ಮಯೀಂ ತಿಳ್ತೀವಲ್ಲ ಆ ಥರ ಹಿರಣ್ಯ ಅಂದರೆ ಗೋಲ್ಡ್ ಥರ ಜ್ವಲಿಸ್ತಾ ಇದ್ದಾನೆ. ಆದರೆ ಕಂಸ ಅವನಿಗೇನಾಯಿತು, ಅವನಿಗೆ ಮೃತ್ಯು ಬರ್ತಿದೆ ಅಂತ ತಿಳ್ಕೊಂಬಿಟ್ಟ. ಯದ್ಭಾವಂ ತದ್ಭವತಿ, ನಮ್ಮ ಮನಸ್ಸಲ್ಲಿ ಏನೋ ಅದೇ ನಮಗೂ ಕಾಣಿಸೋದು ಅಂತ ಅವನಿಗೆ ಮನಸ್ಸಲ್ಲಿ ಭಯ ಬಂದುಬಿಟ್ಟಿದೆ. ಇವಳು ಬ್ಯೂಟಿಫುಲ್ ದೇವಿ ಮಹಾಲಕ್ಷ್ಮಿ ಕಾಣಿಸ್ತಾ ಇದ್ದಾಳೆ, ಅವನಿಗೆ ಒಂದು ಭಯ ತಗೋತಾ ಇದೆ. ಸ್ವಲ್ಪ ದಿನಗಳಾದಮೇಲೆ ದೇವಕ್ಕೆ ಏನು ಮಾಡ್ತಾಳೆ, ಅಲ್ಲಿ ಕಪ್ಪು ಹಾಕಿ ಶುರು ಮಾಡ್ತಾಳೆ. ಯಾಕೆಂದರೆ ದೇವಕ್ಕೆ ಉದರದ ನೀಲಮೇಘ ಶ್ಯಾಮ ತಾನೆ ಕೃಷ್ಣ, ಅದರಿಂದ ಅವಳು ಕಪ್ಪುಗಾಗ್ತಾ ಇದ್ದಾಳಂತೆ. ಆಮೇಲೆ ಅವಳು ನಿಧಾನಕ್ಕೆ ಮಣ್ಣು ತಿನ್ನಕ್ಕೆ ಶುರು ಮಾಡಿದಂತೆ. ದೇವಕ್ಕೆ ಅಂದರೆ ಅತಿ ಅಮೋಘವಾದ ತೇಜಸ್ ಮಾತ್ರ ಕಾಣಿಸ್ತಾನೆ ಇತ್ತಂತೆ. ಇದರ ಮಧ್ಯ ದೇವಕಿಗೆ ಒಳ್ಳೆ ಸ್ವಪ್ನಗಳು ಬಂದಂತೆ. ಎಂಥ ಸ್ವಪ್ನ ದೇವಕಿಗೆ ಬಂತು ಅಂದರೆ, ಶೇಷವಾಹನದಲ್ಲಿ ಕೃಷ್ಣನ ಜೊತೆಯಲ್ಲಿ ಮೆರವಣಿಗೆ ಹೋಗ್ತಾ ಇದ್ಲಂತೆ. ಕೃಷ್ಣ ಅವಳನ್ನು ಗರುಡನ ಮೇಲೆ ಕೂಡಿಸ್ಕೊಂಡು ಇಡೀ ವಿಶ್ವವನ್ನೇ ತೋರಿಸಿದಂತೆ. ಲಕ್ಷ್ಮೀ ಸಮೇತ ಪದ್ಮದ ಮೇಲೆ ಕುಳಿತಿರುವ ದೃಶ್ಯವನ್ನು ಕೂಡ ಅವಳಿಗೆ ತೋರಿಸಿ ಸ್ವಯಂ ನಾನೇ ನಿನ್ನ ಗರ್ಭದಲ್ಲಿದ್ದೆ ಅಂತ ತೋರಿಸ್ಕೊಂಡ ನಮ್ಮ ಕೃಷ್ಣ. ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಎರಡು ಕೂಡಿ ಬಂತು. ಪೂರ್ವದಲ್ಲಿ ಪ್ರಣವ, ದಕ್ಷಿಣದಲ್ಲಿ ನಮೋ, ಪಶ್ಚಿಮದಲ್ಲಿ ಭಗವತೆ, ಉತ್ತರದಲ್ಲಿ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಗರ್ಜನೆ ಕಳಿಸ್ತಾ ಇದೆಲ್ಲ ಕಡೆ. ಆ ಸಮಯದಲ್ಲಿ ಹೇ ಪರೀಕ್ಷಿತ್ತೆ, ಶುಕಾಚಾರ್ಯರು ಪರೀಕ್ಷಿತ್ಗೆ ಭಾಗವತ ಹೇಳ್ತಾ ಇದ್ದಾರೆ, ಈ ಸ್ಕಂದ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರಂತೆ, ಹೇ ಪರೀಕ್ಷಿತ್ತೆ ಆಶ್ಚರ್ಯೋಪ ಆಶ್ಚರ್ಯಂ. ಏನು ಆಶ್ಚರ್ಯ ಇದು? ಆಶ್ಚರ್ಯದಲ್ಲೂ ಆಶ್ಚರ್ಯ. ಅದೇನೆಂದರೆ ಎಲ್ಲ ಬಾಲಕರನ್ನು ಸೃಷ್ಟಿ ಮಾಡುವನು ಬ್ರಹ್ಮ. ಆ ಬ್ರಹ್ಮನನ್ನೇ ಸೃಷ್ಟಿ ಮಾಡೋನೇ ಈ ಬಾಲಕ ಅಪ್ಪ. ಅದು ಆಶ್ಚರ್ಯದಲ್ಲಿ ಆಶ್ಚರ್ಯ ಅಂತ ಹೇಳಿದಂತೆ. ತಮ್ಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚರ್ವದ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾಡ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ಧಾವ ಕಾಂಚಂ ಅಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ಐಕ್ಷತ, ವಸುದೇವರು ಈ ಥರ ನೋಡಿದ್ರು ಅಂತ ಇಲ್ಲಿ ಮುಗಿಸ್ತಾರೆ ಆ ಶ್ಲೋಕದಲ್ಲಿ ನಮ್ಮ ಶುಕ್ರಾಚಾರ್ಯರು ಭಾಗವತದಲ್ಲಿ. ಆಶ್ಚರ್ಯಕರವಾದ ಅದ್ಭುತವಾದ ಮಗು ಹುಟ್ಟುತ್ತಪ್ಪ, ಇದು ಹುಟ್ಟಿದೆ ನೋಡಿಲ್ಲಿ ಅಂತ ಹೇಳಿದಂತೆ. ಇದು ಯಾತಿಗೆ ತಮ್ಮ ಅದ್ಭುತಂ ಬಾಲಕಂ, ಅದ್ಭುತವಾದ ಮಗು ಅಂತ ಹೇಳೋದಕ್ಕೆ ತುಂಬ ರೀಸನ್ ಇದೆ. ನಮ್ಮ ಇದರಲ್ಲಿ ಸ್ವಲ್ಪ 2-3 ಹೇಳ್ತೀನಿ. ಈಗ ಅದ್ಭುತವಾದ ಬಾಲಕ ಅಂತ ಹೇಳೋಕ್ಕೆ ಏನಿದೆ, ವೈ ಈಸ್ ಟೆಲ್ಲಿಂಗ್ ದ್ಯಾಟ್ ಅನ್ನೋಕ್ಕೆ ಎ ಫ್ಯೂ ಫ್ಯಾಕ್ಟ್ಸ್ ವಿ ವಿಲ್ ಸಿ ಈಗ ಅಷ್ಟೇ ಇವತ್ತು. ಮೊದಲನೇದಾಗಿ ಅಂಬುಜೇಕ್ಷಣಂ, ಹುಟ್ಟಿದ ಮಗು ನಮಗೆಲ್ಲ ಗೊತ್ತಲ್ಲ, ಕಣ್ಣು ಮುಚ್ಕೊಂಡೇ ಇರುತ್ತೆ. ನೋಡಿದ್ರೆ ಕಣ್ಣು ತಕ್ಕೊಂಡಿದ್ದಲ್ಲಪ್ಪ, ಯಾವಾಗಲೂ ಕಣ್ಣು ಈ ಮಗು ಕಣ್ಣನ್ನು ತಗೊಂಡು ಅಮ್ಮ ಅಪ್ಪ ಎಲ್ಲರನ್ನೂ ನೋಡ್ತಾ ಇದ್ದಂತೆ. ಅದು ಅಪ್ಪ ವಸುದೇವನ ಅಮ್ಮ ದೇವಕಿ ನೋಡ್ತಾ ಈ ಮಗು ತಾವರೆ ಹೂ ಥರ ಇದೆ ಅಂತೆ ಮಗುವಿನ ಕಣ್ಣನ್ನು ದೇವಕಿ ನೋಡಿದ್ರೆ. ಅದರಿಂದ ನಾವು ದಿನ ನೋಡ್ತಾ ಇದ್ದೀವಿ ದೇವರಿಗೆ ತಾವರೆ ಕಣ್ಣು ಅಂತೇಳಿ. ಅದನ್ನು ಅಂಬುಜೇ ಕ್ಷಣಂ, ಅಂಬುಜ ಥರ ಇರೋ ಈ ಕ್ಷಣ ಇರೋದ್ರಿಂದ, ಈ ಕ್ಷಣ ಅಂದರೆ ಕಣ್ಣು, ಅದುವೇ ಒಂದು ದೊಡ್ಡ ಆಶ್ಚರ್ಯ. ಫಸ್ಟು ಯಾತಕ್ಕೋಸ್ಕರ ಅದ್ಭುತಂ ಬಾಲಕಂ ಅಂತ. ಎರಡನೇದು ಎಲ್ಲ ಮಗು ಹುಟ್ಟುವಾಗ 2 ಕೈಲಿ ಹುಟ್ಟುತ್ತೆ. ಈ ಮಗುನ 4 ಕೈಲಿ ಹುಟ್ಟಿದೆ, ಚತುರ್ಭುಜಂ. ಅದರಿಂದ ಇದು ಅದ್ಭುತ. ಶ್ರೀರಾಮ ಏನು ಮಾಡ್ದ, ದಶರಥ ಮನೆಯಲ್ಲಿ ಅಲ್ಲೇ ಅವನು ಜನಿಸಿದ್ದು. ಅದೇ ನಮ್ಮ ಪಾಪ ಕೃಷ್ಣ ಎಲ್ಲಿ ಹುಟ್ಟಿದ್ದು, ಒಂದು ಕಾರಾಗೃಹದಲ್ಲಿ. ಯಾಕೆಂದರೆ ಅವನು ಹುಟ್ಟುವಾಗ ಕೈಲಿ ಗದೆ ಇಟ್ಕೊಂಡಿದ್ದಂತೆ ಅಷ್ಟಕ್ಕೆ ಮಗು. ಯಾಕೆ ಇಟ್ಕೊಂಡ, ಬೈ ಚಾನ್ಸ್ ಕಂಸ ಬಂದುಬಿಟ್ರೆ ಆ ಗದೆ ಇಟ್ಕೊಂಡೆ ಅವ್ನು ಮದುವೆ ಮಾಡಿಬಿಡೋಣ ಅಂಥೇಳಿ, ಅದು ಒಂದು ಅದ್ಭುತ ಅಲ್ವಾ ಅಂಥೇಳಿ. ಕಾರಾಗೃಹದಲ್ಲಾಗಿದೆ, ಕೈಯಲ್ಲಿ ಒಂದು ಗದೆ ಇಟ್ಕೊಂಡಿದ್ದಾನೆ. ಶ್ರೀವತ್ಸ ಲಕ್ಷ್ಮಮ್ಮಂ, ಹುಟ್ಟುವಾಗಲೇ ಈ ಮಗು ಶ್ರೀವತ್ಸ ಅನ್ನೋ ಮಚ್ಚೆ ಜೊತೆಗೆ ಹುಟ್ಟಿದೆಯಲ್ಲ, ಅದು ಒಂದು ಅದ್ಭುತ. ಮಂಗಳಚರಣ, ಶಂಕರೇಖೆ, ಚಕ್ರರೇಖೆ, ವಜ್ರರೇಖೆ, ಅಂಕುಶರೇಖೆ ಎಲ್ಲ ರೇಖೆಗಳಲ್ಲೂ ಇದೆ ಕೈ ಕಾಲಲ್ಲೆಲ್ಲ. ಅದರಿಂದ ಇವೆಲ್ಲ ಅದ್ಭುತ ತಾನೆ. ಅದಕ್ಕೆ ತಮ್ಮ ಅದ್ಭುತಂ ಬಾಲಕಂ ಅಂತ ಹೇಳಿದ್ದಾರೆ ಅಂತೇಳಿ. ಈ ಥರ ಕೃಷ್ಣ ಚತುರ್ಭುಜನಾಗಿ ಆವಿರ್ಭವಿಸಿದ ಕಣೋ ಅಂತೇಳಿ ಶುಕ್ರಾಚಾರ್ಯರು ಪರೀಕ್ಷಿತ್ಗೆ ಹೇಳಿದ್ರಂತೆ.
ದೇವತೆಗಳೆಲ್ಲ ದಂಪತಿಗಳಾಗಿ ಬಂದು 4 ಹಸ್ತಗಳಿಂದ ದೇವರಿಗೆ ಪುಷ್ಪಾರ್ಚನೆ ಮಾಡಿದ್ರಂತೆ. ಆ ಟೈಮಲ್ಲಿ ಪರತ್ವ ಮತ್ತು ಸೌಲಭ್ಯ ಇವೆರಡನ್ನೂ ಒಂದೇ ಕಡೆ ತೋರಿಸೋದು ನಮ್ಮ ಪರಮಾತ್ಮ ಒಬ್ಬನೇ. ಆ ಸಮಯದಲ್ಲಿ ಪರಮಾತ್ಮ ಅವತಾರ ಮಾಡಿದ. ಕೃಷ್ಣ ಇವಾಗ ವಸುದೇವರಿಗೆ ಹೇಳ್ತಾನಂತೆ, ನನ್ನನ್ನು ಗೋಕುಲಕ್ಕೆ ಕೊಂಡು ಹೋಗು, ಅಲ್ಲಿ ಯಶೋದೆಗೆ ಆಗತಾನೆ ಹುಟ್ಟಿದ ಒಂದು ಹೆಣ್ಣು ಮಗು ಇದೆ, ಅಲ್ಲಿ ನನ್ನನ್ನು ಬಿಟ್ಟುಬಿಟ್ಟು ಆ ಹೆಣ್ಣು ಮಗುನ ತೊಗೊಂಡು ವಾಪಸ್ ಮಥುರೆಗೆ ಅಂತೇಳಿ. ದೇವಕಿ ಚತುರ್ಭುಜ ಕೃಷ್ಣ ಪರಮಾತ್ಮ ಕಂಡು ಬಹಳ ಸಂತೋಷಪಟ್ಲು. ಅದೇ ಟೈಮಲ್ಲಿ ಭಾಳ ಭಯ ಆಗೋಯ್ತು. ಅವ್ರು ನಮಗೆ ದೇವಕಿಗೆ ಈ ಥರ ಹುಟ್ಟವಾಗ 4 ಕೈ ಇತ್ತು ಅಂತ ಹೇಳಿದ ಮಗು ಇವರಿಗೆ ಕೃಷ್ಣನಿಗೆ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ದಿನ ಹೇಳ್ತೇವಲ್ಲ, ಅದರಲ್ಲಿ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣನ ದೇವಕಿಗೆ ಚತುರ್ಭುಜನ ಕಟಾಕ್ಷ ನೀಡಿದಕ್ಕೆ ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ಅಂತಿದೆಯಲ್ಲ, ಆ ವರಾಂಗ ಪದನೇ ಈ ಥರ 4 ಕೈಲಿ ಹುಟ್ಟಿದು ಅಂತೇಳಿ ತೋರಿಸಿದೆ ಅಂತ ಹೇಳ್ತಾರೆ. ಈಗ ದೇವಕಿ 4 ಕೈ ನೋಡಿದ್ದು ಬಂದರೆ ಭಾಳ ಸಂತೋಷ ಆಯಿತು. ಇನ್ನೊಂದು ಕಡೆ ಭಯ ಆಗೋಯ್ತು, ಇದನ್ನು ನೋಡಿಬಿಟ್ರೆ ಕಂಸ ಏನು ಮಾಡ್ತಾನೆ, ಬಂದ್ಬಿಡ್ತಾನಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನ ಹತ್ರ ಕೇಳ್ಕೊಳ್ತಾಳಂತೆ, ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ, ಸಾಧಾರಣ ಮಗು ಥರ 2 ಕೈ ಇಟ್ಕೊಳ್ಳಮ್ಮ ಅಂತ. ಆಗ್ಲದಮ್ಮ 100% ಶೂರ್ ಅಂತೇಳಿ ಇಮಿಡಿಯೇಟಾಗಿ 2 ಕೈ ಮರ್ಚ್ಕೊಂಡ್ಬಿಟ್ಟು 2 ಕೈಲಾಗ್ಬಿಟ್ನಂತೆ. 2 ಕೈ ಮಾತ್ರ ಅವ್ನ ಕೈಲಿತ್ತು. ಈಗ ವಸುದೇವರಿಗೆ ಹೇಳ್ಬಿಟ್ರಲ್ಲ ಇಲ್ಲಿ ತೊಗೊಂಡು ಹೋಗು ಅಂತ. ಅವ್ರಿಗೆ ಯೋಚನೆ ಮಾಡ್ತಾರೆ, ಈ ಥರ ಕೈ ಕಾಲು ಕಟ್ಟಿದೆ, ಸರಪಳಿಯನ್ನು ಕಟ್ಟಿದೆ, ಕಾರಾಗ ಬಾಗಿಲಲ್ಲಿ ಬೀಗ ಹಾಕಿದೆ, ಅದ್ರ ಮುಂದೆ ಕಾವಲುಗಾರಿದ್ದಾರೆ, ಹೇಳ್ತಾ ಇಲ್ಲ ಏನು ಇದೇನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನಂತೆ. ಅವಾಗ ಕೃಷ್ಣ ವಸುದೇವರಿಗೆ ಹೇಳ್ತಾನಂತೆ, ನನ್ನ ಎತ್ಕೊಂತ ಸುಮ್ಮನೆ ಎತ್ಕೊಂಡು ಅಷ್ಟೇ ಅಂತಂದು ಎತ್ಕೊಂಡಿರ್ತಾರೆ ಟಗಡಗಡಗಡಗಂತ 4 ಐಟಮ್ ಸೇಮ್ ಆಗುತ್ತೆ. ಎತ್ತಿದ ತಕ್ಷಣ ಅವ್ರ ಕೈಯಲ್ಲಿರೋ ಸರಪಳಿ, ಕಾಲಿರೋ ಸರಪಳಿ ಬಿಚ್ಕೊಳ್ಳುತ್ತೆ, ಆಚೆ ಕಡೆ ಇರೋ ಬೀಗ ಎಲ್ಲ ಬಿಚ್ಕೊಳ್ಳುತ್ತೆ, ಕಾವಲುಗಾರರ ನಿದ್ದೆ ಹೋಗ್ಬಿಟ್ರು. ಅದರಿಂದ ಆರಾಮಾಗಿ ಆಯಿತು. ಅವ್ರೇನು ಮಾಡಿದ್ರು, ಕೈಲಿ ಭಗವಂತ ಇಟ್ಕೊಂಡ ತಕ್ಷಣ ಎಲ್ಲ ಆಟೋಮೆಟಿಕಾಗಿ ಕೆಲಸ ಆಗುತ್ತೆ ಅಂತ. ಇದನ್ನು ನಮಗೇನು ತಿಳ್ಕೊಬೇಕು ಅಂದರೆ, ಭಗವಂತನನ್ನು ಮನಸ್ಸನ್ನು ಇಟ್ಟುಕೊಂಡರೆ ಸಂಸಾರ ಎನ್ನುವ ಬೇಡಿ ಕಳಿಸಿ ಹೋಗುತ್ತದೆ, ಇಲ್ಲದಿದ್ದರೆ ಸಂಸಾರ ಎಂಬ ಸರಪಳಿಯಲ್ಲಿ ನಾವು ಬಂಧವಾಗಿರ್ತೇವೆ ಅಂತೇಳಿ. ಇವತ್ತು ಆ ದಿವಸ ಮುಂದವಾದ ದಿವಸ ರಾತ್ರಿ ಇರುವಾಗ ಭಾರಿ ಮಳೆ ಬೀಳ್ತಿತ್ತು. ಯಮುನಾ ನದಿನ ಪ್ರವಾಹದಲ್ಲಿದೆ ಅದು. ಅವಾಗ ಏನು ಮಾಡಿದ್ರು, ವಸುದೇವರು ಒಂದು ಬುಟ್ಟಿಯಲ್ಲಿ ಮಗುನ ಕೂಡ್ಕೊಂಡು ಹೋಗ್ತಾರೆ. ನೀವೆಲ್ಲ ನೋಡಿ ಪಿಕ್ಚರಲ್ಲಿ ವಸುದೇವರು ಬುಟ್ಟಿಯಲ್ಲಿ ಕೂಡ್ಸ್ಕೊಂಡು ಹೋದ್ರು. ಯಾರೋ ಕೇಳಿದಂತೆ ಬುಟ್ಟಿ ಎಲ್ಲಿಂದ ಬಂತು ಅಂತ. ಇವ್ರು ಏನು ಮಾಡ್ತಾಯಿದ್ರಂತೆ, ಅವ್ರುಗಳಿಗೆ ಹಣ್ಣು ಹಂಪಲೆಲ್ಲ ಕೊಡುವಾಗ ಅವರೆಲ್ಲ ಭಾಳ ಸಾತ್ವಿಕ ಫುಡ್ಸ್ ತೊಗೊಳಿಂದ ಹಣ್ಣು ಹಂಪಲು ಕೊಡೋಕೆ ಒಂದು ಬುಟ್ಟಿ ಇಟ್ಟಿರಂತೆ. ಆ ಬುಟ್ಟಿನೇ ಎತ್ಕೊಂಡು ಯೂಸ್ ಮಾಡಿದ್ರು ಅಂತ ಹೇಳ್ತಾರೆ. ಆ ಬುಟ್ಟಿನ ಎತ್ಕೊಂಡು ಹೋಗ್ತಾರೆ. ಜೋರಾಗಿ ಮಳೆ ಬರ್ತಾಯಿದೆ. ಛತ್ರಿ ಎಲ್ಲಿದೆ? ಛತ್ರಿ ಯಾರೂ ಇಲ್ಲ. ಆದಿಶೇಷನೇ ಛತ್ರಿ. ಬಲರಾಮ ಆದಿಶೇಷ ಇದೆಲ್ಲ, ಅವನೇ ಛತ್ರಿಯಾಗಿ ಮಳೆಯಿಂದ ಕಾಪಾಡ್ತಾನೆ ದೇವರಿಗೆ. ಈಗ ಯಮುನಾ ನದಿ ಹೆಂಗೆ ದಾಟೋದು? ಈ ಕಡೆ ದಾಟ್ತಾನೆ ಅಲ್ಲಿ ಹೋಗೋದು, ಫುಲ್ ಪ್ರವಾಹದಲ್ಲಿದ್ದು. ಅವತ್ತು ಯಮುನಾ ಏನು ಮಾಡ್ತಾ ತಾಯಿ ಏನು ಮಾಡಿದ್ಲಂತೆ, ಒಂದು ಸಣ್ಣ ದಾರಿ ಬಿಟ್ಬಿಟ್ಟು ದಯವಿಟ್ಟು ಹೋಗಿ ಅಂತ ವಸುದೇವ ಸುಲಭವಾಗಿ ಆ ಕಡೆ ಹೋಗಿ ಗೋಕುಲಕ್ಕೆ ಸಹಾಯ ಮಾಡಿದ್ಲು. ಗೋಕುಲದಲ್ಲಿ ಭಗವಂತನ ಸಾನ್ನಿಧ್ಯ ಇತ್ತು. ಅದರಿಂದ ಎಲ್ಲರೂ ಗಾಢ ನಿದ್ರೆಯಲ್ಲಿರ್ತಾರೆ. ವಸುದೇವರು ಗಂಧಗೋಪನ ಮನೆಗೆ ಹೋಗಿ ಕೃಷ್ಣನನ್ನು ಯಶೋದೆಯ ಪಕ್ಕದಲ್ಲಿ ಮಲಗಿಸಿ, ಅಲ್ಲಿ ಮಲಗಿದ್ದ ಹೆಣ್ಣು ಮಗುವನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ಮಥುರೆಗೆ ಈಗ ವಾಪಸ್ ಬರ್ತಾ ಇದ್ದಾರೆ. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನದು, ಯಶೋದೆಗೆ ಜನಿಸಿದ ಹೆಣ್ಣು ಮಗು ಸ್ವಯಂ ಮಾಯಾದೇವಿ. ಅವಳಿಗೂ ದೇವರಿಗಿರೋ ಎಲ್ಲ ಶಕ್ತಿಯೂ ಇರುತ್ತದೆ. ಆದ್ದರಿಂದ ಬರೋವಾಗ ಏನು ಪ್ರಾಬ್ಲಮ್, ಅದೇ ಥರ ದಾರಿಯಲ್ಲಿ ಏನು ಕಷ್ಟ ಇಲ್ಲ. ಯಮುನಾ ನದಿ ಸಣ್ಣ ದಾರಿ ಬಿಡ್ತಾಳೆ. ವಸುದೇವ ಕಾರಾಗೆ ಬಂದು ಆ ಮಗುವನ್ನು ದೇವಿಕೆ ಕೇಳಿ ಕೊಡ್ತಾರೆ. ಅವಾಗ ಏನಾಯಿತು, ಆಲ್ ಆ್ಯಕ್ಷನ್ ರೀಪ್ಲೇ ರಿವರ್ಸು. ಇವ್ರು ಕೈ ಕಾಲು ಕಟ್ಕೊಳ್ತು, ಬೀಗ ಹಾಕ್ಕೊಳ್ತು, ಕಾವಲುಗಾರರು ಎದ್ಬಿಟ್ರು. ಎದ್ದಿದ ತಕ್ಷಣ ಈ ಮಗು ಕೀಸ್ ಅಂತ ಒಳಗೆ ಶುರುವಾಯಿತು. ಆ ಕಾವಲುಗಾರಲ್ಲ ಓಡು, 8ನೇ ಮಗು ಹುಟ್ಟು ಅಂತ ಹೇಳ್ಬಿಟ್ಟು ಒಳಗೆ ಓಡೋಗ್ಬಿಟ್ಟು ಕರ್ಕೊಂಬಂದ್ಬಿಟ್ರು. ನಮ್ಮ ಇವ್ರನ್ನ ಕಂಸನ ಕರ್ಕೊಂಬಂದ್ಬಿಟ್ರು. ಕರ್ಕೊಂಬಂದ್ಬಿಟ್ಟು ಸರಿ ಬಂದ್ಬಿಟ್ಟು ನೋಡ್ತಾನೆ, ಹಾಂ ಏನಿದು ಆಶ್ಚರ್ಯ, ಗಂಡು ಮಗು ಅಂತ ಹೇಳಿದ್ರೆ ಇಲ್ಲೊಂದು ಹೆಣ್ಣು ಮಗು ಗದಿಯಲ್ಲ ಇದು, ಏನು ತಪ್ಪಾಯಿತು, ತಾಳೆ ಎಲ್ಲ ತಪ್ಪಾಗ್ಬಿಟ್ಟಿದಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರು. ಅವ್ನು ಡ್ಯೂಟಿ ಬಿಡೋದಿಲ್ವಲ್ಲ, ತಗೋಣ ಕೈಲಿ ಎತ್ಕೊಂಡು ಹಿಂಗೆ ಯಾರು ಮಾಡ್ತಾರೆ. ಮಾಡಿದ ತಕ್ಷಣ ಆ ಮಗು ಠಕ್ಕಂತ ಮೇಲೆ ಹೋಗ್ಬಿಡ್ತು. ಮಾಯ ಅಲ್ವಾ ಅದು, ಮಾಯ ಅಂದ್ಬಿಟ್ಟು ಮೇಲೆ ಹೋಗಿ ಅಲ್ಲಿ ನಿಂತ್ಕೊಂಡು ಹೇಳ್ತಂತೆ, ನೋಡು ಯಾರು ನಿನ್ನ ಕೊಲ್ಲೋನೋ ಅವನು ಎಲ್ಲಿಲ್ಲ, ಅವನು ಚೆನ್ನಾಗಿ ಬೆಳೀತಾ ಇದ್ದಾನೆ, ಹೋಗು ಗೋಕುಲದಲ್ಲಿದ್ದಾನೆ ಅಂತ ಹೇಳಿಬಿಟ್ರು. ಈಗ ಗೊತ್ತಾಗೋಯ್ತು ಈ ಮಗು ಅಂದರೆ ಲೆಕ್ಕಕ್ಕಿಲ್ಲ, ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ. ಈಗ ಏನು ಮಾಡೋದು, ಗೋಕುಲದಲ್ಲಿ ಇದಾನಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ರು. ಎಲ್ಲ ಮಂತ್ರಿಗಳನ್ನ ಕರೆದ್ಬಿಟ್ಟು ಒಂದು ತುರ್ತು ಸಭೆ ಮಾಡಿ, ಏನಪ್ಪ ಅಜೆಂಡಾ ಅಂದರೆ ಒಂದೇ ಒಂದು ಪಾಯಿಂಟು, ಆ ಮಗುವನ್ನು ಹೇಗೆ ಪತ್ತೆ ಮಾಡುವುದು ಅಂತೇಳಿ. ಇದ್ರ ಮಧ್ಯೆ ಗೋಕುಲದಲ್ಲಿ ಎಲ್ಲರಿಗೂ ಸಂತೋಷ. ಕೃಷ್ಣ ಭಾಳ ಮುದ್ದಾಗಿದ್ದಾನೆ. ಅವನಿಗೆ ಹುಟ್ಟಿದ 2ನೇ ದಿವಸನೇ ತೊಟ್ಲಾಕ್ಬಿಡ್ತಾರಂತೆ. ಅವರು 9 ದಿವಸ 11 ದಿವಸ ಅವಕ್ಕೆಲ್ಲ ಏನು ವೆಯ್ಟ್ ಮಾಡಲ್ಲ. 2ನೇ ದಿವಸನ ಯೂಸ್ ಮಾಡಿದಾಗ ಬ್ರಹ್ಮ ಯೋಚಿಸ್ತಾನಂತೆ, ಈ ಅಂಥ ಅದ್ಭುತ ಮಗುಗೆ ನಾನು ಏನಾದ್ರು ಉಡುಗೊರೆ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳಿದಂತೆ ಈ ಮಗುಗೆ ಏನು ಬೇಕು, ಫಸ್ಟ್ ಬೇಕಾದ ತೊಟ್ಲು, ಆ ತೊಟ್ಲನ್ನೇ ಉಡುಗೊರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆ ತೊಟ್ಲು ಎಷ್ಟು ಸುಂದರವಾಗಿತ್ತು ಅಂತೇಳಿ ಪೆರಿಯಾಳ್ವಾರ್ ಹೀಗೆ ಕೊಂಡಾಡ್ತಾರೆ.
மாணிக்கம் கட்டி வைரமிடை கட்டி ஆணி பொன்னால் செய்த வண்ணன் சிறு தொட்டில் பேணி உனக்கு பிறவன் விடு தந்தான் மாணிக்குரளனே ತಾಲೇಲೋ ವಯ್ಯಂ ಅಳಂದಾನೆ ತಾಲೇಲೋ ಅಂತೇಳಿ ಅವರು ತಾಲಾಟ ಆಡಿದ್ದಾರೆ. ಅದರಲ್ಲಿ ಈ ಬ್ಯೂಟಿಫುಲ್ ಆಗಿದೆ ಅಂಥೇಳಿ ಈ ಇದನ್ನು ಪಾಸುರದಲ್ಲಿ ಹೇಳಿದ್ದಾರೆ. ಅಲ್ಲಿ ಗಾರ್ಗ್ಯ ಮುನಿಗಳು 2 ಮಕ್ಕಳಿಗೂ ಇವಾಗ ನಾಮಕರಣ ಮಾಡಬೇಕು, ಏನಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಆವಾಗ ಆದಿಶೇಷ ಅವತಾರ ಇದ್ದ ಅಣ್ಣನಿಗೆ ಬಲರಾಮ ಅಂತ ಇಟ್ಬಿಟ್ರು. ಈ ಅದ್ಭುತ ಬಾಲಕನಿಗೆ ಏನಂತ ಹೆಸರಿಡೋದು ನೋಡಿದ್ರಂತೆ, ಕೃಷ್ಣ ಅಂತ ಇಟ್ರಂತೆ. ಕೃಷ್ಣ ಅಂದರೆ ಏನು ಅಂದರೆ ಎಲ್ಲ ಪಾಪಗಳನ್ನು ಯಾರು ತೆಗೀತಾನೋ ಅವನಿಗೆ ಕೃಷ್ಣ ಅಂತ ಹೇಳ್ತೀವಿ, ಯಾರು ಜಗತ್ತನ್ನು ಆಕರ್ಷಿಸುತ್ತಾನೋ ಅವನನ್ನು ಕೃಷ್ಣ ಅಂತ ಹೇಳ್ತೇವೆ. ಸಹಸ್ರನಾಮ ಇರೋ ಭಗವಂತನಿಗೆ ಒಂದೇ ಒಂದು ಕೃಷ್ಣ ಅಂತ ನಾಮ ಇಟ್ಟರಂತೆ. ಅವತ್ತು ಹೆಂಗಿದೆ ನೋಡಿದೆ, ಒರುತಿ ಮಗನಾಯ್ ಪಿರಂದೆ ಓರಿರವಿಲ್ ಒರುತಿ ಮಗನಾಯ್ ಒಳಿತು ಒಳರೆ, ಒರುತಿ ಮಗನಾಯ್ ಪಿರಂದೆ ಆಯಿತು. ನೆಕ್ಸ್ಟು ತರಿಕಿಲಾನಾಗಿ ಸಹಿಸದವನಾಗಿ ತಾನ್ ತೀಂಗು ನಿರೈಂದ. ಕಂಸ ತನಗೆ ತಾನೇ ಕೇಡು ಬಯಸ್ಕೊಂಡ, ಅವನಾಗವನ್ನೇ ಮಾಡ್ಕೊಂಡಿದ್ದು. ಎಷ್ಟೋ ಹಸುರನ್ನು ಆಯರ್ಪಾಡಿಗೆ ಕಳಿಸಿ ಕೃಷ್ಣನ ವಧೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೇ ಇದ್ದ. ಅವೆಲ್ಲವೂ ವಿಫಲವಾಯಿತು. ಮಥುರೆಗೆ ಕೃಷ್ಣನನ್ನು ಕರೆಸ್ದ. ಕುಳಯ ಪೇಡ ಅನ್ನೋ ಆನೆ, ಮುಷ್ಟಿಕಾ ಚಾಣೂರ ಅನ್ನೋ ಮಲ್ಲರದ್ದು ಎಲ್ಲ ಅಲ್ಲೇ ಅವ್ನು ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಏನೂ ಮಾಡೋಕ್ಕಾಗಿಲ್ಲ. ಒಂದು ವಿಷಯದಲ್ಲೂ ಕೃಷ್ಣನ ಅವನಿಗೆ ವಧೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದೆ, ಆಗ್ತಾನೆ ಇಲ್ಲ. ತಾನ್ ತಿಂಗು ನಿನ್ನೆಯಿಂದ ಕರುತ್ತೈ ಪಿಳಿಪಿತ್ತು. ಕಂಸನ ಜೊತೆಗೆ ಅವನ ಪ್ಲ್ಯಾನ್ಗಳೆಲ್ಲ ನಾಶ ಆಗೋ ಥರ ಕೃಷ್ಣ ಮಾಡ್ದ. ಕಂಜನ್ ವಯಟ್ರಿಲ್, ಕಂಸನ ಹೊಟ್ಟೆಯಲ್ಲಿ ನೆರುಪೆನ್ನ ನಿನ್ರೆ. ಗೋಪಿಗಳೆಲ್ಲ ಇದರಲ್ಲಿ ಅವರೆಲ್ಲರ ಹೊಟ್ಟೆಯಲ್ಲೂ ಬೆಂಕಿ ತೆಸ್ಕೊಂಡಿದ್ರು ಅಂತ ಹೇಳ್ತಾರೆ. ಗೋಪಿಗಳ ಹೊಟ್ಟೆಯಲ್ಲಿ ಬೆಂಕಿ ತೆಸ್ಕೊಂಡಿದ್ರು. ಯಾಕೆಂದರೆ ಈ ಕಂಸನಿಂದ ನಮ್ಮ ಕೃಷ್ಣನಿಗೆ ಯಾವ ಥರ ಅಪಾಯ ಬಂದುಬಿಡುತ್ತೋ ಅಂತ. ಇದು ಒಂದು ಫಿಗರೇಟಿವ್ ಥಿಂಗ್ ಅಷ್ಟೇ. ಬೆಂಕಿ ಕಟ್ಕೊಂಡಿದ್ದಾರೆ, ಅಷ್ಟು ಭಯ ಬಿಡುತ್ತೆ ಎಲ್ಲರಿಗೂ. ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಯ್ತಂತೆ, ಗೋಪಿಕೆಯಲ್ಲಿದ್ದ ಇಲ್ಲಿ ನೋಡಿ, ಕಂಜನ್ ವೈಟ್ರಿಲ್ ನೆರುಪೆನ್ನ ನಿನ್ರು ಅಂತ ಹೇಳ್ತಾನೆ. ಇವಾಗ ಏನಾಗೋಯ್ತಂತೆ, ಕಂಸನ ಹೊಟ್ಟೆಯಲ್ಲಿ ಬೆಂಕಿ ಥರ ದಗದಗ ಅಂತಿದ್ದಂತೆ. ಇದಕ್ಕೆ ಹೇಳ್ತಾರೆ ಟ್ರಾನ್ಸ್ಫರ್ ಆಫ್ ಫೈರ್ ಅಂತೇಳಿ. ಈ 5 ಲಕ್ಷ ಗೋಪಿಗಳದ್ದು ಇದು ಫೈರು ಕಂಸನ ಹೊಟ್ಟೆಗೆ ಟ್ರಾನ್ಸ್ಫರ್ ಆಗೋಯ್ತಂತೆ, ಫೈರ್ ಟ್ರಾನ್ಸ್ಫರ್ ಆಗೋಯ್ತು. ಕಂಜನ್ ವೈಟ್ರಿಲ್ ನೆರುಪೆನ್ನ ನಿನ್ರೆ ನೆಡುಮಾಲೆ. ಭಕ್ತರ ಹತ್ರ 1000 ದೋಷಗಳಿದ್ದರೂ ಅದನ್ನು ನೋಡದೆ ನಮಗೆ ಅನುಗ್ರಹ ಮಾಡುವವನು. ನೀನು ಆಯರ್ಪಾಡಿಗೆ ಬಂದಿದ್ದೆ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲು. ಉನ್ನೈ ಅರುತ್ತಿತ್ತು ಒಂದೊಂ, ನಿನ್ನನ್ನು ಪ್ರಾರ್ಥಿಸಿಕೊಂಡು ಬಂದಿದ್ದೇವೆ, ನಿನ್ನನ್ನೇ ಬೇಡಿಕೊಂಡು ನಿನ್ನ ಹತ್ರ ಬಂದಿದ್ದೇವೆ. ಪರೈ ತರುದಿಯಾಗಿಲ್, ಈ ವ್ರತಕ್ಕೆ ಬೇಕಾದ ವಾದ್ಯವನ್ನು ಈಕೊಡು, ಎಂಡಲ್ಲಿ ನಮಗೆ ಮೋಕ್ಷ ಕೊಡು. ಪರೆ ಅಂದರೆ ಡಮರು ಪ್ಲಸ್ ಮೋಕ್ಷ ಎರಡೂ ನೋಡಿದ್ದೀವಿ ಇನ್ನರ್ ಮೀನಿಂಗಲ್ಲಿ. ಈಗ ನಮಗೆ ಡಮರು ಕೊಡು, ಆಮೇಲೆ ಮೋಕ್ಷ ಕೊಡು. ಪರೈ ತರುದಿಯಾಗಿಲ್ ತಿರುತ್ತಕ್ಕ ಸೆಲ್ವಗಂ ಸೇವಗಂ ಯಾಂಪಾಡಿ ವರುತ್ತಮಂ ತೀರ್ದ ಮಗಿಳ್ದೆ. ಇಷ್ಟು ದಿವಸ ನಿನ್ನ ಅಗಲಿಕೆಯಿಂದ ಉಂಟಾದ ವ್ಯಸನವು ನೀಗಿ ನಿನ್ನನ್ನು ಸೇರಿ ನಾವು ಸಂತುಷ್ಟವಾಗಬೇಕು. ಆದ್ದರಿಂದ ನಿನ್ನನ್ನೇ ನಮ್ಗೆ ಕೊಡಬೇಕು. ಅದ್ರ ಜೊತೆ ವ್ರತಕ್ಕೆ ಬೇಕಾದ ವಾದ್ಯವನ್ನು ಕೊಡು, ಅದನ್ನು ತೆಗೆದುಕೊಂಡು ಯಮುನಾ ತೀರಕ್ಕೆ ಹೋಗಿ ವ್ರತವನ್ನು ಮಾಡೋಕ್ಕೆ ರೆಡಿ ಮಾಡ್ತೀವಿ ಅಂತ ಪಾಶುರದಲ್ಲಿ ಆಂಡಾಳು ಹೇಳಿದ್ಲು. ಇವತ್ತಿನ ಉಪನ್ಯಾಸದಲ್ಲಿ ನಾವು ಈ ಶ್ರೀಕೃಷ್ಣ ಜನ್ಮದ ಒಂದು ಅದ್ಭುತವಾದ ಲೀಲೆಯನ್ನು ನೋಡಿದ್ವಿ. ನಾವು ಸಿಕ್ಕಿರೋ ಟೈಮಲ್ಲಿ ಈ ಬರ್ತೆ ಒಂದು ಲೀಲೆ ನಮ್ಮ ಪ್ರಕಾರ. ಆ ಬರ್ತೆ ಒಂದು ಲೀಲೆಯನ್ನು ನಾವೀಗ ಆಲಿಸಿದೆವು. ನಾವು ಕೃಷ್ಣನ ಹತ್ತಿರ ನಿಮ್ಮೆಲ್ಲರಿಗೂ ದೇವರು ಆಯುರ್ ಆರೋಗ್ಯ ಸೌಖ್ಯ ಎಲ್ಲವನ್ನು ಕೊಟ್ಟು ಕಾಪಾಡಬೇಕೆಂದು ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಜೈ ಶ್ರೀಕೃಷ್ಣ. ಇವತ್ತು ಶುಕ್ರವಾರ ಅಂದರೆ ನಮ್ಮ ಮಹಾಲಕ್ಷ್ಮಿ ತಾಯಿಗೆ ಒಂದು ಸಂಗೀತ ಸೇವೆ ಇರುತ್ತೆ. ಅದರಿಂದ ಅದು ನೀವು ನೋಡ್ಬಿಟ್ಟು ಆಮೇಲೆ ವಿಷ್ಣು ಸಹಸ್ರನಾಮ ನೋಡೋಣ. ಅರವಿಂದಾಲಯೇ ತಾಯೇ ಶರಣು ಹೊಕ್ಕೆನು ಕಾಯೇ. ಅರವಿಂದಾಲಯೇ ತಾಯೇ ಶರಣು ಹೊಕ್ಕೆನು ಕಾಯೇ. ಶ್ರೀರಾಮಣನ ಪ್ರಿಯೇ ಜಗನ್ಮಾತೆ ಅರವಿಂದಾಲಯೇ ಕಾಯೇ ಶರಣು ಹೊಕ್ಕೆನು ಕಾಯೇ. ಕಮಲ ಸುಗಂಧಿಯೇ ಕಮಲದಳ ನೇತ್ರಯೇ ಕಮಲ ವಿಮಲ ಶೋಭಿತೆ. ಕಮಲ ಸುಗಂಧಿಯೇ ಕಮಲದಳ ನೇತ್ರಯೇ ಕಮಲ ವಿಮಲ ಶೋಭಿತೆ. ಕಮನೀಯ ಹಸ್ತಪಾದ
ಕಮಲ ವಿರಾಜಿತೆ ಕಮಲೆ ಕಾಯೇ ಕಮಲ ವಿರಾಜಿತೆ ಕಮಲೆ ಕಾಯೇ ಎನ್ನನು ಅರವಿಂದಾಲಯೇ ತಾಯೇ ಶರಣು ಹೊಗ್ಗೆನು ಕಾಯೇ ಹರಿ ನಿನ್ನ ಉರದಲ್ಲಿ ಧರಿಸಿದನ್ನೆಂಬಂತ ಹರಿ ನಿನ್ನ ಉರದಲ್ಲಿ ಧರಿಸಿದನೆಂಬಂತ ಕರುಬದಿ ಮರೆಯದಿರೆ ನಿರತ ನಿನ್ನಯ ಮುದ್ದು ಪುರಂದರ ವಿಠಲನ ಪುರಂದರ ವಿಠಲನ ಚರಣ ಕಮಲವ ಪುರಂದರ ವಿಠಲನ ಚರಣ ಕಮಲವ ತೋರಿಸೆ ಅರವಿಂದಾಲಯೇ ತಾಯೇ ಹರಣು ಹೊಕ್ಕೆನು ಕಾಯೇ ಅರವಿಂದಾಲಯೇ ತಾಯೇ ಶರಣು ಹೊಕ್ಕೆನು ಕಾಯೇ ಅರವಿಂದಾಲಯೇ ತಾಯೇ ತಾಯೇ. ಈಗ ಇವತ್ತು ಮುಗಿಸೋಕ್ಕೆ ಮುಂಚೆ ನಮ್ಮ ಗುರುಗಳು ಡಾಕ್ಟರ್ ಶ್ರೀನಿಧಿ ಕೆ ಪಾರ್ಥಸಾರಥಿಯವರು ಎಷ್ಟೋ ಬರೆದಿರೋ ಒಂದೊಂದೇ ನೋಡ್ತಾ ಇದ್ದೀವಿ. ಇವತ್ತು ದಿವ್ಯ ದೇಶ ದೀಪಿಕಾ ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಇವತ್ತಿಗೆ ಆಗೋದು ಇದನ್ನು ಮಾತ್ರ ಶ್ಲೋಕಗಳು ಪಾಶುರಗಳನ್ನ ಮಾತ್ರ ಈಗ ನಾನು ಅನುಸಂಧಾನ ಮಾಡ್ತಾ ಇದ್ದೀನಿ. ಗೋಪಾಲಕನಾಯ್ ಕನ್ರುಗಳ್ ಮೇಯ್ಕಂ ಕಾರೊಳಿ வண்ணனே கோபியர் தங்குல கொழுந்தே எந்தன் வாழ்க்கைக்கு அருமருந்தே கோபாலகனாய் கன்றுகள் மேய்க்கும் காரொளி வண்ணனே கோபியர் தங்குல கொழுந்தே எந்தன் வாழ்க்கைக்கு அருமருந்தே விருந்தாவனத்திலே லீலைகள் புரிந்த யசோதை சிங்கமே ஆய்ச்சியரோடுய குறவை கோத்த வாசுதேவனே விருந்தாவனத்திலே லீலைகள் புரிந்த யசோதை சிங்கமே ஆய்ச்சியரோடுய குறவை கோத்த வாசுதேவனே வாசுதேவனே மிளிரும் மாயனே வாசுதேவனே மிளிரும் மாயனே அருள வேண்டுமப்பா நின்திருவடி வந்தேனே அருள வேண்டுமப்பா நின்திருவடி வந்தேனே பாண்டவ தூதனாய் பலவகை காக்கும் ஞானச்சுடரொளியே ஆனை கங்கு அருள் செய்ய வந்த ஆப்பத் பாந்தவனே தள்ளிய சிங்கமாய் அல்லிக்கேணியில் யோகம் புரிந்தவனே மறையின் நெறியை விஜயனுக்கு அருளிய பார்த்த சாரதியே தள்ளிய சிங்கமாய் அல்லிக்கேணியில் யோகம் புரிந்தவனே மறையின் நெறியை விஜயனுக்கு அருளிய பார்த்த சாரதியே பார்த்த சாரதியே கீதாச்சாரியனே பார்த்த சாரதியே கீதாச்சாரியனே அருள வேண்டுமையா உன் திருவடி அடைந்தேனே அருள வேண்டுமையா உன் ತಿರುವಡಿ ಅಡೆದೇನೆ ಅಂತ ಹಿರಿಯವಳ್ಳ ಭಗವಂತನೇ ನಿನಗೆ ನಾವು ಕೈಂಕರ್ಯ ಮಾಡಬೇಕು. ಹೇ ಕೃಷ್ಣ, ನೀನು ದೇವಕಿಗೂ ಯಶೋದೆಗೂ ಮಗನಾಗಿದ್ದೀಯಾ. ಅವರಿಬ್ಬರ ಜೊತೆ ತಾಯಿಯ ವಾತ್ಸಲ್ಯ ಅನುಭವಿಸುವ ನಮ್ಮೆಲ್ಲರನ್ನು ಮರ್ತ್ಬಿಡಬೇಡ. ನಿನ್ನನ್ನು ಹುಡ್ಕೊಂಡು ನಾವೆಲ್ಲ ಬಂದಿದ್ದೀವಿ. ನಾವು ಶಿರುಮಿಯರು, ಸಣ್ಣ ಗೋಪಿಗಳು, ಈಗಲಾದರೂ ನಮ್ಮನ್ನು ಕಟಾಕ್ಷಿಸಲ್ವಾ ಅಂತ ಹೇಳಿ ಪ್ರಾರ್ಥಿಸುವ ಪಾಶುರ ಇವತ್ತಿನ 25ನೇ ಪಾಶುರ.
ನಾಳೆ 26ನೇ ಪಾಶುರ ಮಾಲೆ ಮಣಿವಣ್ಣ ಮಾರ್ಗಳಿ ನೀರಾಡುವಾನ್. ಅದರಲ್ಲಿ ಆಂಡಾಳ್ ಮಾಡಿರೋ ಪ್ರಾರ್ಥನೆಗಳು ಬರೆದಿದೆ, ಅದನ್ನು ನಾಳೆ ನೋಡೋಣ. ಶತಮಕಮಣಿ ನೀರ ಚಾರು ಕಲ್ಲಾರ ಹಸ್ತ ತನಬರೆ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿತಾಭಿ ಶ್ರಗ್ಧರ ಕೃಷ್ಣನಾಥ ವಿಲಸಜುಳಿದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಂ ಅಸ್ತು.